ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತೆ. ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ PSS ಮೂಮೆಂಟ್ನ ಎಲ್ಲ ತರಬೇತಿ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ಹನುಮನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ನೀರಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಲೆಕ್ಚರ್ ಮಾಸ್ಟರ್ಸ್ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸತ್ಯ ಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಕೃತಿ ಮಾತೆಯ ಸುಂದರ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನ ವಾಹನೆ ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಕೂರು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನು ಇನ್ನೇನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಸಾಯಿಬಾಬಾ, ಮಹಾವೀರರ ಚೈತನ್ಯವನ್ನು ವಾಹನೆಯನ್ನು, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಅವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ಮನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಆಗಬೇಕು. ನಾವೆಲ್ಲರೂ ಒಂದಾಗಿ ಒಂದು ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್, ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಭಗವಂತ ತನ್ನ ವಿಭೂತಿ ರೂಪಗಳನ್ನ, ಭಿನ್ನ ರೀತಿಯ ವಿಭೂತಿ ರೂಪಗಳನ್ನು ಹೇಳ್ತಾ ಇದ್ದ. ಪಂಚಭೂತಗಳಲ್ಲಿ ಹೇಗಿದ್ದೇನೆ ನಾನು, ಹಾಗೆ ಪ್ರತಿಯೊಂದರಲ್ಲೂ ಹೇಳ್ತಾ ಹೇಳ್ತಾ ನಾನು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಪಿತಾ ಅಹಂ ಅಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ, ಅಂದ್ರೆ ಇಡೀ ಜಗತ್ತಿನ ತಂದೆ ನಾನೇ ಆಗಿದ್ದೇನೆ. ಇಡೀ ಜಗತ್ತಿನ ತಾಯಿಯು ಇದ್ದೇನೆ. ನಾನೇ ಧಾರಕನೂ ಆಗಿದ್ದೇನೆ. ನಾನೇ ಪಿತಾಮಹ ಅಂದ್ರೆ ನಾನೇ ತಾತ. ಅಂದ್ರೆ ಪಿತಾಮಹ ಅಂದ್ರೆ ಅನಾದಿ ಕಾಲದಿಂದ ಇದ್ದವನು ಅಂತ. ಅಂದ್ರೆ ಈಗ ಉದಾಹರಣೆಗೆ ತಂದೆ, ನಂತರ ಇನ್ನು ತಾತ, ಅವ್ರ ತಂದೆ, ಹೀಗೆ 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 ನೀವು ಹೋಗ್ತಾ ಹೋದ್ರೆ ಹೀಗೆ ಉಳಿತಾರದಲ್ಲ, ಅದು ಎಲ್ಲ ಅದು ನಾನೇ ಆಗಿದ್ದೇನೆ. ಅದನ್ನೇ ಗೋತ್ರ ಅನ್ನೋದು ಅಲ್ವಾ. ಗೋತ್ರ ಅಂದ್ರೆ ಅದೇನು, ಉದಾಹರಣೆಗೆ ಕೇಳ್ತಾರೆ ನೋಡಿ, ನಿಮ್ದು ಯಾವ ಗೋತ್ರ ಅಂತ ಹೇಳ್ತಾರೆ. ಗೋತ್ರ ಅಂದ್ರೆ ನಿಮ್ಮ ಮೂಲ ಯಾವುದು ಅಂತ. ವಂಶವೃಕ್ಷ, ವಂಶವೃಕ್ಷದಲ್ಲಿ ನಿಮ್ಮ ಮೂಲ ಯಾವುದು. ಅದಕ್ಕೆ ಕೆಲವರು ಆ ಮೂಲ, ಎಲ್ಲರ ಮೂಲ ಯಾವುದು, ಮಾನಸ, ಏನು ಋಷಿಪುತ್ರರು ಅಂದ್ರೆ ಮಾನಸ ಪುತ್ರರು, ಬ್ರಹ್ಮ ಮಾನಸ ಪುತ್ರರು ಯಾರೋ ಋಷಿಮುನಿಗಳು. ಅಥವಾ ಕೆಲವು ಮೊದಲು ಬರೋದು ಯಾರು, ಬ್ರಹ್ಮ ಮಾನಸ ಪುತ್ರರು ಯಾರು, ಈ ಕಶ್ಯಪರು, ಕರ್ದಮ, ಆಯ್ತಾ. ಆಮೇಲೆ ವಿಶ್ವಾಮಿತ್ರರು ಬರ್ತಾರೆ. ಆಮೇಲೆ ಜಮದಗ್ನಿಗಳು ಬರ್ತಾರೆ. ಅಂದ್ರೆ ಅವರ ನಂತರ ಬಂದಂತಹ ಪ್ರಕೃತಿ ಬೆಳೆದು ಬಂದಂತಹ ಒಂದು ವಂಶ. ಅವರನ್ನು ಏನಂತಾರೆ, ಆ ಇವರು ಯಾರು, ಆ ವಂಶವೃಕ್ಷ. ಹಾಗಾಗಿ ಅವ್ರ ಗೋತ್ರ ಅಂತ ಹೇಳ್ತಾರೆ. ಒಂದ್ ವೇಳೆ ಗೋತ್ರ ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ತಾರೆ, ವಿಷ್ಣು ಗೋತ್ರ ಅಂತ ಹೇಳ್ತಾರೆ. ಯಾಕೆ ವಿಷ್ಣು ಗೋತ್ರ ಅಂತ ಹೇಳ್ತಾರೆ ಅಂದ್ರೆ, ಮೊದಲು ಶುರುವಾಗಿದ್ದ ಅವನಿಂದಲೇ ಅಂತ ಹೇಳಿ. ಅಂದ್ರೆ ಯಾರು ನಮಗೆ ಗೊತ್ತಿಲ್ಲ ಅನ್ನೋರು ಏನ್ ಹೇಳ್ಬೇಕು ಅಂದ್ರೆ ವಿಷ್ಣು ಗೋತ್ರ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಪಿತಾಮಹ ಅಂದ್ರೆ ನಾನೇ ಎಲ್ಲದರ ಹಿಂದೆ ನಾನೇ ತಂದೆ, ತಾಯಿ. ಆದ್ರೆ ನಮಗೆ ಏನಾಗ್ತದೆ ಅಂತಂದ್ರೆ, ನಾವು ಯಾರಾದ್ರೂ ಒಬ್ಬರಾಗ್ಬೋದು ಅಲ್ವಾ, ತಾಯಿ ಆಗ್ಬೋದು, ಅಥವಾ ಗಂಡು ಮಕ್ಕಳಾಗಿರೋ ತಂದೆ ಆಗ್ಬೋದು. ಆದ್ರೆ ಎರಡೂ ಒಂದೇ ಆಗ್ಲಿಕ್ಕೆ ಹೆಂಗಾಗ್ತದೆ. ಆದ್ರೆ ದೇವರು ಎರಡೂ ಹೋದಂತೆ. ಅಂದ್ರೆ ಒಬ್ಬರೇ ತಂದೆ ತಾಯಿ ಎರಡೂ ಆಗ್ಲಿಕ್ಕೆ ಆಗೋಲ್ಲ, ಒಂದಾಗ್ಬೋದು ಅಷ್ಟೇ. ಆದ್ರೆ ಭಗವಂತ ಹಾಗಲ್ಲ, ಅದು ಅವನಿಗೆ ಸಾಧ್ಯ ಇದೆ. ಹೇಗೆ ಅಂತಂದ್ರೆ, ಭಗವಂತ ತಂದೆಯ ಒಳಗೆ ತಾನು ತಂದೆಯಾಗಿ ನಿಂತು ಆ ಕಾರ್ಯವನ್ನು ಮಾಡ್ತಾನೆ. ತಾಯಿಯ ಒಳಗೆ ತಾನು ತಾಯಿಯಾಗಿ ನಿಂತು ಆ ಒಂದು ಧರ್ಮ ಮಾಡ್ತಾನೆ. ಅಂದ್ರೆ ಅವನು ತಂದೆಯೂ ಹೌದು, ತಾಯಿಯೂ ಹೌದು. ತಂದೆಯೊಳಗೆ ತಂದೆಯಾಗಿ, ತಾಯಿಯೊಳಗೆ ತಾಯಿಯಾಗಿ ತುಂಬಿರುವ ಆ ವಾತ್ಸಲ್ಯದ ಶಕ್ತಿ ಏನಿದೆ, ಅದು ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಅದೇ ನನ್ನ ವಿಭೂತಿ ರೂಪ. ಅದಿಲ್ಲ ಅಂದ್ರೆ ಏನಾಗ್ತದೆ, ಅದಿಲ್ಲ ಅಂದ್ರೆ ಅದನ್ನ ಮಗು ಹುಟ್ಟಿದ ಮೇಲೆ ಎಲ್ಲೋ ಬಿಸಾಕಿ ಹೋಗುವವರ ಕತೆ ಕೇಳಿದ್ದೇವೆ, ಅಥವಾ ಹುಟ್ಟಿದ ಕೂಡಲೇ ಮಾರುವವರ ಕತೆ ಕೇಳಿದ್ದೇವೆ ಅಲ್ವಾ. ಹೀಗೆ ಏನೇನೋ ಕಥೆಗಳನ್ನು ಕೇಳಿದ್ವಿ. ಯಾಕೆ ಕಾರಣ ಅಂತಂದ್ರೆ, ಆ ವಾತ್ಸಲ್ಯ, ಆ ಭಗವಂತನ ಸನ್ನಿಧಾನ ಇಲ್ಲ ಅಂತಂದ್ರೆ ಹಾಗಾಗ್ತದೆ. ಅದಕ್ಕೆ ಹೇಳೋದು ಏನಂತೀವಿ ನೋಡಿ, ಒಂದು ಮಾತಿರ್ತದೆ ನೋಡಿ, ಎಲ್ಲ ಕಡೆ ಹೇಳ್ತಾರೆ ಏನಂತ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳಿ. ಅಂದ್ರೆ ಆ ಮಮತೆ ಅನ್ನೋದು ಹಾಗಿರ್ತದೆ. ಆ ಆ ಅದು ಹೇಗೆ, ಯಾಕೆ ಬಂತು, ಹೇಗೆ ಬಂತು.
ಅದಕ್ಕೆ ಕಾರಣ ಒಳಗೆ ಭಗವಂತನ ಸನ್ನಿಧಾನ, ವಿಶೇಷ ಸನ್ನಿಧಾನ, ಅದನ್ನೇ ವಿಭೂತಿ ರೂಪ. ಇದು ನಾವು ಈ ಗಾಯತ್ರಿ ಮಂತ್ರ ಪಠನೆ ಮಾಡ್ತೀವಿ. ಅದರಲ್ಲಿ ಏನ್ ಬರ್ತದೆ? ತತ್ಸವಿ ತೋರ್ವರೇಣ್ಯಂ ಬರ್ಗಹ, ಅಂದ್ರೆ ಮಾಡಿದ ಅದರ ಅರ್ಥವನ್ನ ಸೃಷ್ಟಿ ಅದು ಅದು ನೀನು ನನ್ನ ಬುದ್ಧಿಯನ್ನ ಪ್ರೇರಣೆ ಮಾಡು, ನನ್ನ ಬುದ್ಧಿಯನ್ನ ಪ್ರೇರಣೆ ಮಾಡು. ಯಾವ ಕಡೆ? ಮೋಕ್ಷದ ಕಡೆಗೆ. ಏನು ಗಾಯತ್ರಿ ಮಂತ್ರದ ಅರ್ಥ ಏನು ಗೊತ್ತಾ? ಗಾಯತ್ರಿ ಮಂತ್ರದ ಅರ್ಥ, ಆ ಗಾಯತ್ರಿ ಪ್ರತಿಪಾದನಾದ ಆದಿತ್ಯ ಸೂರ್ಯನನ್ನ ಕುರಿತು, ಸೂರ್ಯನ ಒಳಗೆ ಇದ್ದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ಆರಾಧನೆ ಮಾಡ್ತಾ ಇದೆ, ಪ್ರಾರ್ಥನೆ ಮಾಡ್ತಾ ಇದೆ. ಅದೇ ಗಾಯತ್ರಿ ಮಂತ್ರ. ಏನು ಪ್ರಾರ್ಥನೆ ಮಾಡ್ತಾ ಇದೆ? ಅದು ಸೂರ್ಯನನ್ನೇ ಯಾಕೆ ಮಾಡ್ತಾ ಇದೆ? ಇಡೀ ಜಗತ್ತಿಗೆ ನಿಜವಾಗ್ಲೂ ಚೈತನ್ಯವನ್ನ ಕೊಡ್ತಾ ಇರೋದು ಅದೇ ಸೂರ್ಯ. ಅದನ್ನೇ ನಮ್ಮಲ್ಲಿ ಸೂರ್ಯನಾಡಿ ಅಂತ ಕರಿತೀವಿ. ಆ ಸೂರ್ಯ ಮತ್ತು ಚಂದ್ರ, ಸೂರ್ಯನಾಡಿ ಚಂದ್ರನಾಡಿ ಅಂತೆಲ್ಲ. ಆ ಎಲ್ಲದಕ್ಕೂ ಶಕ್ತಿಯ ಮೂಲ ಯಾರು ಅಂದ್ರೆ ಆ ಸೂರ್ಯನೇ. ಅದಕ್ಕೆ ಆ ಆದಿತ್ಯನಲ್ಲಿ, ಆ ಆದಿತ್ಯನ ಒಳಗೆ ಕೂತ ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಏನು? ಇಷ್ಟೆಲ್ಲ ಅಂದ್ರೆ ಭೂಭುವಸ್ವ, ಅಂದ್ರೆ ಈ ಎಲ್ಲಾ ಮೂರು ಲೋಕಗಳು, ಈ ಲೋಕ, ಮೇಲಿನ ಲೋಕ, ಹೀಗೆ ಎಲ್ಲಾ ಲೋಕಗಳನ್ನ ರಕ್ಷಣೆ ಮಾಡ್ತಾ ಇರುವ ನೀನೇ. ಅಂದ್ರೆ ನೀನು ನನ್ನ ಬುದ್ಧಿಯನ್ನ ಪ್ರೇರಣೆ ಮಾಡು, ಇಷ್ಟೇ ಅದರ ಅರ್ಥ. ಯಾವುದು ಗಾಯತ್ರಿ ಮಂತ್ರದ ಅರ್ಥ? ನನ್ನ ಬುದ್ಧಿಯನ್ನ ಪ್ರೇರಣೆ ಮಾಡು. ನನ್ನ ಬುದ್ಧಿಯನ್ನ ಪ್ರೇರಣೆ ಮಾಡು. ಈ ಮದ ಮತ್ಸರ ಮೋಹ ಕಾಮ, ಈ ಮಾಯೆ ಒಳಗೆ ಸಿಕ್ಕಾಕೊಳ್ಳೋದ ಕಡೆಯಿಂದ ನನ್ನನ್ನ ಮೋಕ್ಷ ಮಾರ್ಗದ ಕಡೆಗೆ ನನ್ನ ಬುದ್ಧಿ ನನಗೆ ಪ್ರೇರಣೆ ಮಾಡ್ತಾ ಇರಬೇಕು ಸದಾ ಅನ್ನುವುದನ್ನ ಪ್ರಾರ್ಥನೆ ಮಾಡುವುದೇ ಏನು ಗಾಯತ್ರಿ ಮಂತ್ರ. ಹಾಗೆ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಉದರದಲ್ಲಿ, ಅಂದ್ರೆ ಆ ಭಗವಂತನಲ್ಲಿ ಏನಾಗಿರ್ತದೆ? ಸೂಕ್ಷ್ಮ ಸ್ಥೂಲ ರೂಪದಿಂದ ಸೂಕ್ಷ್ಮ ರೂಪ ಅಂದ್ರೆ ಇರ್ತದೆ, ಆದ್ರೆ ಇರೋಲ್ಲ ಅನ್ನುವ ಸ್ಥಿತಿಯಲ್ಲಿ ಇರ್ತದೆ. ಸೃಷ್ಟಿ ಕಾಲದಲ್ಲಿ ಅದನ್ನ ಭಗವಂತ ಪುನಃ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಬರೀ ಜೀವರಾಶಿಗಳನ್ನೆಲ್ಲ, ಇಡೀ ಜಗತ್ತನ್ನ ಬ್ರಹ್ಮಾಂಡ, ಕೊನೆಗೆ ಅದನ್ನ ಹೆತ್ತು ಹೆರುವವನು ಅವನು, ಹೊತ್ತು ಅದನ್ನ ಹೊತ್ತು ಸಲಹುವವನು ಅವನು ತಾಯಿ. ಆದ್ದರಿಂದ ಕೊನೆಗೆ ಸಲಹುವವನು ತಂದೆಯಾಗಿ, ಹೀಗೆ ಭಗವಂತ ತಾಯಿಯೂ ಹೌದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ತಾಯಿಯ ಒಳಗೆ ಇದ್ದು ಆ ತಾಯಿಯ ತಾಯ್ತನವನ್ನ ಜಾಗೃತಗೊಳಿಸ್ತಾ ಇರುವವನು ಅದು ಅವನೇ ಆಗಿದ್ದಾನೆ. ತಾಯಿಯೊಳಗೆ ತಾಯಿಯಾಗಿ ತುಂಬಿರುವ ಭಗವಂತ ಎಲ್ಲ ಏನು ತಂದೆಯರ ಒಳಗೂ ಇದ್ದು ಆ ಪಿತೃ ಭಕ್ತಿಯನ್ನ, ಅಂದ್ರೆ ಆ ಏನು ಆ ಶಕ್ತಿಯನ್ನು, ಅದನ್ನ ಜಾಗೃತಗೊಳಿಸ್ತಾ ಇರೋವನು ಅದು ನಾನೇ ಆಗಿದ್ದೇನೆ. ಅದಕ್ಕೆ ದೇವರನ್ನ, ನಮ್ಮಲ್ಲಿ ಇನ್ನೂ ಒಂದಿದೆ, ದೇವರು ಅಂದ್ರೆ ಗಂಡು, ನಾರಾಯಣ ಅಂದ್ರೆ ಹೆಣ್ಣು, ಅಥವಾ ಶಿವ ಅಂದ್ರೆ ಗಂಡು ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಗಂಡು ಅಲ್ಲ, ನಾನು ಹೆಣ್ಣು ಅಲ್ಲ. ಗಂಡಿನ ವಿಷಯದಲ್ಲಿ ಬಂದಾಗ ನಾನು ಗಂಡು ಹೌದು, ಹೆಣ್ಣಿನ ವಿಷಯ ಬಂದಾಗ ನಾನು ಹೆಣ್ಣು ಹೌದು. ಅದಕ್ಕೆ ಭಗವಂತ ಎಲ್ಲದರ ಬಿಂಬರೂಪ ಹೌದು. ಹೆಣ್ಣಿಗೂ ಆ ಬಿಂಬರೂಪ ಅದು ಭಗವಂತನೇ ಆಗಿದ್ದಾನೆ. ಆ ಗಂಡಿಗೂ ಆ ಬಿಂಬರೂಪ ಅದು ನಾನೇ ಆಗಿದ್ದೇನೆ. ಆದ್ದರಿಂದ ಭಗವಂತ ಉಭಯಲಿಂಗ. ಆತ ಸ್ತ್ರೀ ಪುರುಷನೂ ಹೌದು, ಆದರೆ ಆತನಲ್ಲಿ ಸ್ತ್ರೀಯಲ್ಲಿರುವ ದೋಷವಾಗಲಿ ಪುರುಷನಲ್ಲಿರುವ ದೋಷವಾಗಲಿ ಅನ್ನುವುದು ಇಲ್ಲ. ಅವನು ಲಿಂಗಾತೀತನಾದವನು. ಅಂದ್ರೆ ಮನುಷ್ಯರಿಗಿರುವ ಲಿಂಗದ ಹಾಗೆ ಅವನಿಗೆ ಇರುವುದಲ್ಲ. ಅಂದ್ರೆ ತತ್ವಕ್ಕೆ ಸರಿ ಏನೋ ಸೀಮಿತನಾದವನು. ಸ್ತ್ರೀ ತತ್ವ, ಪುರುಷ ತತ್ವ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಆತ ಅಂದ್ರೆ ಆತ ಅನಾದಿ ಅನಂತ ಕಾಲದಲ್ಲಿ ಈ ಜಗತ್ತನ್ನ ಧಾರಣೆ ಮಾಡಿ ಪೋಷಣೆ ಮಾಡ್ತಾ ಇರೋವನು ನಾನೇ ದಾತ. ಚತುರ್ಮುಖ ಬ್ರಹ್ಮನ ಒಳಗೆ ಪಿತಾಮಹನಾಗಿ, ಅಂದ್ರೆ ಅನಾದಿ ಕಾಲದಿಂದ ಇದ್ದವನು ಅಂತ ಪಿತಾಮಹನಾಗಿ, ಹೀಗೆ ಪ್ರತಿಯೊಂದು ಸಂಬಂಧಗಳ ಹಿಂದೆ ಅದು ನಾನಾಗಿದ್ದೇನೆ. ನಿಮಗೆ ಯಾರಾದ್ರೂ ನಡುವೆ ನಮಗೆ ಏನೋ ಒಂದು ಭಕ್ತಿ, ಪ್ರೀತಿ, ಗೌರವ, ವಾತ್ಸಲ್ಯ, ಮಮತೆ, ಪ್ರೇಮ ಹೀಗೆ ಹುಟ್ಟುತ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಒಳಗೆ ಇರುವ ಭಗವಂತನ ವಿಶೇಷ ಸನ್ನಿಧಾನ ಮತ್ತೆ ಸೆಳೆತ. ಆ ಬಾಂಧವ್ಯ ಅನ್ನೋದು ಅದು ಬೇರೆ ಯಾರೋ ಅಲ್ಲ, ಅದು ನಾನೇ ಆಗಿದ್ದೇನೆ. ಆಯಾ ಜೀವದ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅವರವರ ಏನಂತೀವಿ ಸಂಬಂಧಗಳು, ಅಲ್ಲಿರುವ ಪ್ರೀತಿ, ಮಮತೆ, ಶತ್ರುತ್ವ ಎಲ್ಲವೂ ಯಾರದ್ದು ಕೆಲಸ? ಅದು ನನ್ನದೇ ಕೆಲಸ, ನಂದೇ ಕಾರ್ಯಕ್ರಮ ಅದು. ಆದ್ರೆ ಅದಕ್ಕೆ ಮೂಲ ಯಾವುದು? ಅವರವರ ಪ್ರಾರಬ್ಧ ಕರ್ಮ ಅಥವಾ ಅವರವ್ರದ್ದು ಸೋಲ್ ಪ್ಲಾನ್. ಆದ್ರೆ ಅದನ್ನು ಮಾಡಿಸ್ತಾ ಇರುವವನು ಯಾರು? ನಾನೇ. ಯಾರಾದ್ರೂ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಹೇಳೋದು, ವ್ಯಕ್ತಿಗತವಾಗಿ ನಾವು ಯಾರನ್ನು ಗುರಿ ಮಾಡಬಾರದು. ಯಾರು ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಅಂತಂದ್ರೆ
ಅದು ಅವರ ಒಳಗೆ, ಅದು ಅವರ ಪಾತ್ರ. ದೇವರು ಒಳಗೆ ಅವರಿಗೆ ಪ್ರೇರಣೆ ಮಾಡಿ ಹಾಗೆ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಎಲ್ಲರನ್ನ ಆತ್ಮಸ್ಥಿತಿಯಲ್ಲಿ ನೋಡಿ. ಯಾಕೆಂದ್ರೆ ಆತ್ಮಸ್ಥಿತಿಯಲ್ಲಿ ನೋಡಿದ್ರು ಅಂತ ಅದು ಕೇವಲ ಅವರು ನಕ್ಷತ್ರಿಕರಷ್ಟೇ. ಪಾಪ ಅವ್ರ ಪಾತ್ರ ಅವರು ನಿಭಾಯಿಸ್ತಾ ಇದ್ದಾರೆ. ಇದನ್ನ ನಾವು ತಿಳಿದಾಗ ನಮ್ಮ ಜೀವನ ಅನ್ನೋದು ಕನ್ಫ್ಯೂಷನ್ ಆಗೋಲ್ಲ, ಸುಗಮವಾಗ್ತದೆ. ಒಬ್ಬರು ನಮ್ಮನ್ನ ದ್ವೇಷಿಸಿದಾಗ ನಾವು ಕುಗ್ಲಿಕ್ಕೆ ಹೋಗೋದಿಲ್ಲ, ಒಬ್ಬರು ನಮ್ಮನ್ನ ಪ್ರೀತಿಸಿದಾಗ ನಾವು ಹಿಗ್ಲಿಕ್ಕೂ ಹೋಗುವುದಿಲ್ಲ. ಎಲ್ಲವೂ ನಮ್ಮ ಜೀವದ ಸ್ವಭಾವ ಮತ್ತೆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಮಾಡುವಂತಹ ಒಂದು ಲೀಲಾಜಾಲ ಅದು. ಅನ್ನುವ ಜ್ಞಾನ ನಮ್ಮಲ್ಲಿ ಯಾವಾಗ ಪರಿಪಕ್ವವಾಗಿರ್ತದೆ, ಅವರನ್ನೇ ಅವಧೂತರು ಅಂತ ಕರೀತಾರೆ. ಏನು, ಅವನು ನೋಡಿ ಯಾವುದಕ್ಕೂ, ಚಳಿಯಾಗ್ಲಿ ಮಳೆಯಾಗ್ಲಿ ಏನಾಗ್ಲಿ, ಯಾರಾದ್ರೂ ಬಳ್ಳಿ ಬಳ್ಳಿ ಇನ್ನೊಂದು ಹೇಳಿ ಯಾವುದಕ್ಕೂ ರಿಯಾಕ್ಟ್ ಆಗ್ಲಿಕ್ಕೆ ಹೋಗೋದಿಲ್ಲ. ಅವಾಗ ಏನಾಗ್ತೀವಿ, ಅವನನ್ನೇ ಅವಧೂತ ಅಂತ ಕರೆಯುವುದು. ಹಾಗೆ ನಮ್ಮಲ್ಲಿ ಹೀಗೆ ಈ ನಾವು ಇದರಲ್ಲೆಲ್ಲ ಬರ್ತದೆ ಏನು, ಏನು ವೃತ್ರಾಸುರನ ಸಂಹಾರ ಅಂತ ಹೇಳಿ ಭಾಗವತದಲ್ಲೆಲ್ಲ ಹೇಳುವಾಗ ಅವಾಗ ಅದನ್ನೇ ಹೇಳ್ತಾರೆ. ಯಾರು ಇಂದ್ರನಿಗೆ ಇಂದ್ರನ ವಜ್ರಾಯುಧ ಜಾರಿ ಕೆಳಗೆ ಬೀಳ್ತದೆ. ಆಗ ವೃತ್ರಾಸುರ ಹೇಳ್ತಾನೆ ಅವನಿಗೆ, ಯಾಕೆ ನಾಚಿಕೆ ಪಡ್ತಾ ಇದ್ದೀಯ, ಸಂಕೋಚ ಪಡ್ತಾ ಇದೀಯ ಇಂದ್ರ, ನನ್ನನ್ನ ಒಂದು ಬಿಡು. ಯಾಕೆಂದ್ರೆ ಮಂತ್ರ ತಪ್ಪಾಗಿದೆ. ಹಾಕಿದ್ದಾರೆ, ಇಂದ್ರನನ್ನ ಅನ್ನೋದು ಹೋಗಿ ತಪ್ಪಾಗಿ, ಒಂದು ಅಕ್ಷರ ತಪ್ಪಾಗಿ ಇಂದ್ರನಿಂದ ಅಂತಾಗಿ ನಾನು ಹುಟ್ಟಿದ್ದೆ ನಿನ್ನಿಂದ ಸಾಯ್ಲಿಕ್ಕಾಗಿ. ಆದ್ರೂ ಕೂಡ ನನಗೆ ಗೊತ್ತಿದೆ ನನ್ನ ಸಾವು ಬರುವುದೇ ನಿನ್ನಿಂದಲೇ ಅಂತ. ಆದ್ರೂ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತು, ದೇವರು ನನಗೆ ಈ ಪಾತ್ರ ಕೊಟ್ಟಿದ್ದಾನೆ. ನನ್ನ ಉಸಿರಲ್ಲಿ ಪ್ರತಿಯೊಂದು ಕಣದಲ್ಲೂ ಕಟ್ಟ ಗಡಿಯ ಕ್ಷಣ ಎಲ್ಲಿವರೆಗೂ ಶಕ್ತಿ ಇರ್ತದೋ ಅಲ್ಲಿವರೆಗೂ ನಾನು ಹೋರಾಟ ಮಾಡ್ತೇನೆ. ಯಾಕೆಂದ್ರೆ ಅದು ನನ್ನ ಪಾತ್ರ, ಅದನ್ನ ನಾನು ನಿಭಾಯಿಸ್ತಾ ಇದ್ದೇನೆ. ನಂಗೆ ಗೊತ್ತಿದೆ ಸಾಯಿಸ್ತೀಯ, ನನ್ನನ್ನು ಸಾಯಿಸ್ಲಿಕ್ಕಾಗಿಯೇ ವಜ್ರಾಯುಧ ತಯಾರಾಗಿದೆ. ಆ ವಜ್ರಾಯುಧವನ್ನ ತಯಾರಿ ಮಾಡಿಸಿಕೊಟ್ಟಿದ್ದು ಅದು ಭಗವಂತನೇ, ಅದು ನಂಗೆ ಗೊತ್ತಿದೆ. ಆದ್ರೂ ನಾನು ಯುದ್ಧ ಮಾಡ್ತೇನೆ. ನಾನು ನನಗೆ ಭಗವಂತ ಅಂದ್ರೆ, ಆದ್ರೂ ನಾನು ಯುದ್ಧ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ನನ್ನ ಪಾಲಿನ ಕರ್ತವ್ಯ. ನಾನು ದೇವರು ನನಗೆ ಪಾತ್ರ ಕೊಟ್ಟಿದ್ದ, ನಾನು ನಿಭಾಯಿಸ್ತಾ ಇದ್ದೆ. ಹಾಗೆ ನಾವು ಮತ್ತೆ ಅಭಿನಯ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದ್ರೆ ಈ ನಮ್ಮಲ್ಲಿ ಇದ್ದಾಗ ಏನಾಗ್ತದೆ, ನಮಗೆ ಬೈದಾಗ ಅಥವಾ ದ್ವೇಷಿಸಿದಾಗ ನಮಗೆ ಬೇಜಾರಾಗೋದಿಲ್ಲ. ಎಲ್ಲವೂ ಭಗವಂತನ ವ್ಯವಸ್ಥೆ. ನಮ್ಮಲ್ಲಿ ಏನೋ ಒಂದು ಬದಲಾವಣೆ ತರಬೇಕಾಗಿರ್ತದೆ, ನಮ್ಮಲ್ಲಿ ಏನೋ ಒಂದು ಪರಿಪಕ್ವತೆ ಆಗ್ಬೇಕಾಗಿರ್ತದೆ, ನಮ್ಮಲ್ಲಿ ಏನೋ ಇನ್ನೂ ನಾವು ಅದರಲ್ಲಿ ಇನ್ನೂ ಬಲ್ತಿರೋದಿಲ್ಲ ನಾವು. ಆವಾಗ ನೀನು ಪರಿಪಕ್ವ ಆಗು, ನೀನು ಒಂದು ಹಂತಕ್ಕೆ ಬಾ ಅನ್ನೋದನ್ನ ದೇವರು ನಮ್ಮನ್ನು ಪರೀಕ್ಷೆ ಮಾಡಿ ಆ ಮೂಲಕ ನನ್ನ ವೀಕ್ನೆಸ್ ಏನು, ನೀನು ಏನನ್ನ ತಿದ್ದಿಕೊಳ್ಳಬೇಕಾಗಿದೆ ಅಂತ ನಿರಂತರವಾಗಿ ತೋರಿಸ್ತಾ ಇರ್ತಾನೆ. ಆದ್ರೆ ನಾವು ನಿರಂತರವಾಗಿ ಎಡುತ್ತಾನೆ ಇರ್ತೀವಿ. ಯಾವಾಗ ನಾವು ಅದನ್ನ ಅರ್ಥ ಮಾಡ್ತೀವಿ, ಆಗ ಮತ್ತೆ ದೇವರು ಅದನ್ನ ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗೋದು. ಅಂದ್ರೆ ಇವನಿಗೆ ಗೊತ್ತಾಗಿದೆ, ಇವನು ಸಮಚಿತ್ತದಲ್ಲಿದ್ದಾನೆ. ಆಗ ದೇವರು ಹೊಸ ಹೊಸ ಅದನ್ನ ಮತ್ತೆ ಮತ್ತೆ ನಮಗೆ ನಮ್ಮ ಜೀವನದಲ್ಲಿ ರಿಪೀಟ್ ಆಗೋದು ಕಡಿಮೆ ಆಗ್ತದೆ. ಹಾಗೆ ಸಂಬಂಧ ಕಳಚಿದಾಗ ಕುಗ್ಗುವುದಾಗಲಿ, ಬೆಸೆದಾಗ ಹಿಗ್ಗುವುದಾಗಲಿ ಅವನಿಗೆ ಇರೋದಿಲ್ಲ, ಯಾವತ್ತೂ ಇರೋದಿಲ್ಲ. ಇದು ಬಹಳ ಅತ್ಯಂತ ಎತ್ತರದ ಸ್ಥಿತಿ. ಅದನ್ನೇ ಹೇಳೋದು ಅವಧೂತ ಸ್ಥಿತಿ ಅಂತ. ಎಲ್ಲಾ ಬಿಟ್ಟು ಸರ್ವಸಂಗ ತ್ಯಾಗ ಮಾಡಿ ಅವರು ಎಷ್ಟು ಅಂತಂದ್ರೆ, ಕೆಲವರು ಬಟ್ಟೆಯ ಮೇಲಿನ ದೇಹದ ಮೇಲಿನ ಅರಿವು ಇರೋದು. ಆದ್ರೆ ಹಾಗೆ ಆಗ್ಬೇಕು ಅಂತ ಏನಿಲ್ಲ, ಅರ್ಥ ಅಲ್ಲ. ಅಂದ್ರೆ ಒಳಗಿನ ಮನಸ್ಥಿತಿ ಹೇಗಿರ್ಬೇಕು, ಆ ಸ್ಥಿತಿ ಎಲ್ಲರಲ್ಲೂ ಇತ್ತಂದ್ರೆ ಅವನೇ ಯೋಗಿ. ಅವನನ್ನ ಏನಂತೀವಿ, ಅವಧೂತ. ಹೀಗೆ ಎಲ್ಲಾ ಸಂಬಂಧದ ಹಿಂದೆ ಇರುವುದು ಯಾವುದು, ಅದೇ ಭಗವಂತನ ವಿಭೂತಿ ರೂಪ. ಇವತ್ತು ನಿಮ್ಮನ್ನ ಗಂಡ ಬಹಳ ಪ್ರೀತಿ ಮಾಡ್ತಾ ಇದ್ದಾನೆ, ಒಳಗೆ ದೇವರು ಇಟ್ಟು ಪ್ರೇರಣೆ ಮಾಡ್ತಾ ಇದ್ದಾನೆ. ಇಲ್ಲ ನಮ್ಮ ಗಂಡ ಏನು ಅಥವಾ ನಮ್ಮ ಹೆಂಡತಿ ನಮ್ಮನ್ನೇನು ಕೇರ್ ಮಾಡ್ತಾ ಇಲ್ಲ, ದೇವರು ಒಳಗೆ ಅವನಿಗೆ ಪ್ರೇರಣೆ ಮಾಡ್ತಾರೆ. ಯಾಕೆ, ಅದಕ್ಕೆ ನಮ್ಮ ಕರ್ಮ ಕಾರಣ, ಪ್ರಾರಬ್ಧ ಕಾರಣ, ನಮ್ಮದು ನಿತ್ಯವಾದ ಕಾರಣ. ಹಾಗಾಗಿ ಅವರಲ್ಲಿ ಆಯಾ ಕ್ರಿಯೆ ಮೂಡಿಸುವವನು ಆ ಭಗವಂತನೇ ಆಗಿದ್ದಾನೆ. ಇದೇ ವಿಜ್ಞಾನ, ಈ ಸಂಬಂಧಗಳ ಹಿಂದೆ ನಾನಿದ್ದೆ ಅನ್ನೋದನ್ನು ದೇವರು ನಾನು ಹೇಳಿ ನಾನು ಮುಂದೆ ಹೇಳ್ತಾ ಇದ್ದೇನೆ. ನೋಡು, ನಾನು ಓಂಕಾರನಾಗಿದ್ದೇನೆ. ಪ್ರಪಂಚದಲ್ಲಿ ಎಲ್ಲಾ ಶಬ್ದವು ಹುಟ್ಟಿದ್ದು ಓಂಕಾರದಿಂದ. ಆದ್ದರಿಂದ ನಾನು ಬರುವ ಶಬ್ದ ವಾಚ್ಯನಾಗಿದ್ದೀನಿ. ನೀವು ಯಾವ ಶಬ್ದದಿಂದ ಕೂಗಿದರೂ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ಹೇಳ್ತಾ ಇದೆ. ನೀವು ರಾಮ ಅಂದ್ರೂ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ಹೇಳ್ತಾ ಇದೆ. ನೀವು ಯಾವ ಯಾವ ಹೆಸರಿ ಮೂಲ ಆ ಓಂಕಾರ, ಆ ಓಂಕಾರ ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ನೀವೇನೇ ಮಂತ್ರ ಹೇಳುವಾಗಲೂ ಮೊದಲೇ ಓಂ ಶಿವಾಯ ನಮಃ, ಓಂ ಗಣೇಶಾಯ ನಮಃ, ಓಂ
ಮೃತ್ಯುಂಜಯ ನಮಃ ಹೀಗೆ ಹೇಳ್ತಾರೆ. ಓಂ ಓಂ ಯಾಕೆ ಓಂ ಬರ್ತದೆ? ಆ ಎಲ್ಲಾ ಹೆಸರು ಆ ಓಮನ್ನೇ ಹೇಳ್ತಾ ಇದೆ ಅಂತ ಅರ್ಥ. ಹಾಗೆ ಸಂಸ್ಕೃತದಲ್ಲಿ ಈ ಎಲ್ಲಾ ಶಬ್ದಗಳು ಕೂಡ, ಎಲ್ಲ ಶಬ್ದಗಳು ಅಂದ್ರೆ ನಾವು 49 ವ್ಯಂಜನ ಅಂತೀವಲ್ಲ, 49 51 ಅವೆಲ್ಲವನ್ನ ಸೇರಿಸಿದ್ರೆ ಆ ಒಂದು ವೈಬ್ರೇಷನ್ ಏನಿದೆ ಅದು ಓಂ ಅಂತ, ಓಂಕಾರ ಆಗ್ತದೆ. ಹಾಗೆ ಅಂದ್ರೆ ಎಲ್ಲಾ ಶಬ್ದಗಳ ವ್ಯಂಜನಗಳ ಸಾರ ಏನು ಅಂತಂದ್ರೆ ಓಂಕಾರ. ಯಾವುದೇ ಹೆಸರನ್ನ ಕೂಗ್ರಿ, ಅದೆಲ್ಲ ಎಲ್ಲಿಂದ ತಗೊಳ್ಳಿಕ್ಕೆ ಆಗ್ತದೆ ಜಾಸ್ತಿ ಅಂದ್ರೆ ಓಂಕಾರದಿಂದಲೇ ತಗೊಳ್ಬೇಕು. ಅಂದ್ರೆ ಸಾರಿ ಏನು, ಆ ವ್ಯಂಜನಗಳಿಂದಲೇ ತಗೋಬೇಕು. ಆ ಎಲ್ಲ ವ್ಯಂಜನಗಳು ಏನ್ ಹೇಳ್ತಾ ಇದೆ? ಓಂಕಾರವನ್ನು ಹೇಳ್ತಾ ಇದೆ. ಆ ಓಂಕಾರ ಏನಾಗಿದೆ? ಅದು ಆ ವಿಶ್ವಮೂಲ ಚೈತನ್ಯ ಶಕ್ತಿಯಾಗಿದೆ. ಹಾಗಾಗಿ ನೀವು ಎಲ್ಲಿಂದ ಏನ್ ಹೇಳಿದ್ರು, ಯಾವ ಭಾಷೆ, ಯಾವ ದೇಶ, ಎಲ್ಲಿ ಹೋಗಿ ಏನ್ ಕೂಗಿದ್ರು ಆ ದೇವರನ್ನೇ ಹೇಳ್ತಾ ಇದೆ. ಹಾಗಾಗಿ ಆ ಅಕ್ಷರ, ಪ್ರತಿಯೊಂದು ಅಕ್ಷರ ಅದು ನಾನೇ ಆಗಿದ್ದೇನೆ. ವೇದದ ಶಬ್ದಗಳಿಂದಲೇ ಹುಟ್ಟಿ ಬಂದ ಪ್ರಪಂಚದ ಎಲ್ಲಾ ಶಬ್ದದಲ್ಲೂ, ಎಲ್ಲ ಲೌಕಿಕ ನಾದದಲ್ಲೂ ಕೂಡ, ಲೌಕಿಕ ನಾದ ಇವತ್ತು ಯಾವುದೋ ಸಂಗೀತ, ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಸ್ ಏನಿದೆ ಎಲ್ಲದೂ ಅದು ನಾನೇ ಆಗಿದ್ದೇನೆ. ಆಕಾಶದಲ್ಲಿ ಅನಂತ ಶಬ್ದಗಳು ಮೂಡ್ತಾ ಇದೆ ಇವತ್ತು ಅಲ್ವಾ? ಗುಡುಗು, ಸಿಡಲು ಏನೇನೋ ಬರ್ತಾ ಇದೆ. ಅನಂತ ನಾದಗಳು ದಿನದಿಂದ ದಿನಕ್ಕೆ, ಡಿಫ್ರೆಂಟ್ ಡಿಫ್ರೆಂಟ್ ಮ್ಯೂಸಿಕ್ ಅಲ್ವಾ? ಆ ಅದೆಲ್ಲದರ ಸೃಷ್ಟಿ ಎಲ್ಲರೂ ಅದು ನಾನೇ ಆಗಿದ್ದೇನೆ. ನಮಗೆ ಶಬ್ದದಿಂದ ಅನಂತ ಅನುಭವವನ್ನ ಕೊಟ್ಟು ಆ ಶಬ್ದವನ್ನ ಗ್ರಹಿಸುವ, ಮತ್ತೆ ಗ್ರಹಿಸಿ ಮತ್ತೆ ಅದನ್ನ ನಾವು ಪುನರುಚ್ಚರಿಸುವ, ಅಂದ್ರೆ ನಾವೇ ಅದನ್ನು ಒಣಗ್ತಾ ಇರ್ತೀವಿ ಅಥವಾ ನಾವು ಅದನ್ನ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ಆ ಶಕ್ತಿಯನ್ನು ತುಂಬಿದವನು ಅದು ನಾನೇ ಆಗಿದ್ದೇನೆ. ಜ್ಞಾನದ ಮೂಲಕ ಈ ಶಬ್ದ ನಾಮಕನಾಗಿ ಭಗವಂತ ನಾನು ಪ್ರತಿಯೊಂದು ಮನುಷ್ಯನ ಒಳಗೆ ನಿಂತು ಈ ವ್ಯಾಪಾರವನ್ನು ಮಾಡ್ತಾ ಇದ್ದೇನೆ. ಆದರೆ ಇದರ ಅರಿವು ಜ್ಞಾನಿಗಳಿಗೆ ಮಾತ್ರ ಬರ್ತದೆ. ಉಳಿದವರಿಗೆ, ಯಾರು ದೇಹ ಸ್ಥಿತಿಯಲ್ಲಿ ಇರ್ತಾನೆ ಅವನಿಗೆ ಏನಾಗ್ತದೆ, ಎಲ್ಲ ನಾನೇ ಮಾಡ್ತಾ ಇದ್ದೇನೆ, ನನ್ನೊಳಗೆ ಆಗ್ತಾ ಇದೆ ಅನ್ನುವ ಕಲ್ಪನೆ ಇರ್ತದೆ. ಇದನ್ನೇ ನೀವು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಅದನ್ನ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಆಧ್ಯಾತ್ಮದಲ್ಲಿ ನಾವು ಅದು ನಮ್ಮೊಳಗೆ ದೇವರಿದ್ದು ಮಾಡಿಸ್ತಾ ಇದ್ದಾನೆ, ಅದು ಪರಮಾತ್ಮ ಅಂತ ಹೇಳ್ತೀವಿ. ನೀವು ಅದನ್ನ ಸೈಂಟಿಫಿಕ್ ಆಗಿ ನಾವು ಹೇಳ್ತೀವಿ ಅನ್ನೋದಾದ್ರೆ ಅದನ್ನೇ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನನ್ನ 10ರಲ್ಲಿ 9% ಸಬ್ ಕಾನ್ಶಿಯಸ್ ಮೈಂಡ್ ಡಿಸೈಡ್ ಮಾಡ್ತದೆ. ಮತ್ತೆ ಅದೇ ಅವನ ನಿಜವಾದ ಮುಖ ಆಗಿರ್ತದೆ, ಅದೇ ಅವನ ನಿಜವಾದ ಜೀವನ ಆಗಿರ್ತದೆ. ಕೇವಲ 1% ಏನಿದೆ, 10ರಲ್ಲಿ ಒಂದು ಭಾಗ, ಪರ್ಸೆಂಟ್ ಅಲ್ಲ, ಒಂದು ಭಾಗ ಅವನ ಅಂದ್ರೆ ಒಬ್ಬ ಸುಪ್ತ ಮನಸ್ಸು, ಅಂದ್ರೆ ಏನು, ಆ ಹೊರಗಿನ ಮನಸ್ಸು, ಅದು ನಿರ್ಧಾರ ಮಾಡ್ತಾ ಇರ್ತದೆ. ಅದ್ರ 9 ಭಾಗ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಡಿಸೈಡ್ ಮಾಡ್ತಾ ಇರ್ತದೆ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಬೇರೆ ಅಲ್ಲ, ಅದೇ ಆದ ಆ ಭಗವಂತ ವಿಶ್ವಮೂಲ ಚೈತನ್ಯ ಶಕ್ತಿ. ಹಾಗಾಗಿ ಸಂಬಂಧಗಳ ಬಗ್ಗೆ ಹಿಂದೆ ದೇವರು ಹೀಗೆಲ್ಲ ನಾನು ಹೇಳ್ಕೊಂತ ಬಂದು ಈಗ ತಾನು ಹೇಳ್ತಾ ಇದ್ದಾನೆ. ರಾಜನ ರಾಜ ಸಮಾಜದ ಬಗ್ಗೆ, ಅಂದ್ರೆ ರಾಜನಿಂದ ಇವತ್ತು ರಕ್ಷಣೆ ಸಿಗ್ತಾ ಇದೆ. ಆಪತ್ ಕಾಲದಲ್ಲಿ ಯಾರಿಗೋ ಆಶ್ರಯ ಸಿಗ್ತಾ ಇದೆ. ಕಷ್ಟದಲ್ಲಿರುವಾಗ ಯಾರೋ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾರೋ ಬಂದು ಯಾರ್ದೋ ಗೆಳೆತನ ಸಿಗ್ತದೆ ನಮಗೆ. ನಾವು ಯಾವುದೋ ಏನೋ ಕೊರಗ್ತಾ ಇರ್ತೀವಿ ಅಥವಾ ಏನೋ ಅವಶ್ಯಕತೆ ಇರ್ತದೆ, ಅವ್ರು ಬಂದ ಮೇಲೆ ನಮ್ಮ ಏನೋ ಬದಲಾವಣೆ ಆಗ್ತದೆ. ಇವೆಲ್ಲವೂ ಭಗವಂತನ ವ್ಯಾಪಾರ, ಅಂದ್ರೆ ಭಗವಂತನ ಕೆಲಸ ಅದೆಲ್ಲ. ಯಾರು ನಾವು ಹೇಳ್ತೀವಿ ಇದೆಲ್ಲ ನಮಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ಬದುಕಿನಲ್ಲಿ ಇದೆ. ಬಂದ್ರಪ್ಪ ಅವರು, ಎಂತ ಟೈಮಿಗೆ ಬಂದ್ರು ಅಂದ್ರೆ ದೇವ್ರು ಬಂದಂಗ, ದೇವ್ರು ಬಂದಂಗೆ ಬಂದು ನಮಗೆ ಆ ಟೈಮಲ್ಲಿ ನಮಗೆ ಅವರು ಸಿಗ್ಲಿಲ್ಲ ಅಂದಿದ್ರೆ ಅದು ಏನಾಗ್ಬಿಡ್ತದೆ ಏನು. ಅದಕ್ಕೆ ಹೇಳೋದು, ದೇವರು ಅಂತಂದ್ರೆ ಶಂಖಚಕ್ರ ಗದಾಧಾರಿಯಾಗಿ ಬರಲ್ಲ, ಎಲ್ಲ ಟೈಮಲ್ಲೂ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಬಂದವರೆಲ್ಲರನ್ನು ನಾವು ಏನ್ ತಿಳ್ಕೊಳ್ಬೇಕು, ಅದು ದೇವರೇ ಬಂದಿದ್ದಾನೆ, ಅವರೊಳಗೆ ದೇವರು ನಿಂತೇ ಬಂದಿದ್ದಾನೆ ಅಂತಾರೆ. ಅದನ್ನೇ ಹೇಳ್ತಾ ಇರೋದು, ಅದು ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಯಾರಿಗೆ ನೆಲೆಯೇ ಇಲ್ಲ, ಬದುಕೇ ಇಲ್ಲ, ಬದುಕುವ ಅವಕಾಶವೇ ಇಲ್ಲ ಅನ್ನುವಾಗ ನಾನಿದ್ದೇನೆ ಅಂತ ರಕ್ಷಣೆ ಮಾಡುವ ರೀತಿಯಲ್ಲಿ ಬರ್ತಾ ಇದ್ದಾನೆ. ಅದನ್ನೇ ಗತಿ ಅಂತ ಕರೆಯೋದು. ಆ ಗತಿ ಅದು ನಾನೇ ಆಗಿದ್ದೇನೆ. ಅದನ್ನೇ ಹೇಳಿ ಯಾರು ಗತಿ ಇಲ್ಲ ಅಂತೀವಲ್ಲ ನಾವು, ಆ ಗತಿ ಅಂದ್ರೆ ಕಟ್ಟಕಡೆಯ ಒಂದು ಆಸರೆ ಅಂತಂದ್ರೆ ಅದು ನಾನೇ ಆಗಿದ್ದೇನೆ. ನಾನು ಬರ್ತೇನೆ ಅವರಿಗೆ ಕೊನೆಯ ಗತಿ. ಹಾಗೆ ಸಂಸಾರದಲ್ಲಿ ಮಾತ್ರ ಅಲ್ಲ, ಮೋಕ್ಷದಲ್ಲೂ ಕೂಡ ಆಶ್ರಯದಾತನಾದವನು ನಾನೇ. ಗತಿ ಅಂದ್ರೆ ಬರೀ ಮಾತ್ರ ಅಲ್ಲ, ಕೊನೆಗೆ ಅವನಿಗೆ ಉಳಿಯುವ ಗತಿ ಯಾರು ಅಂದ್ರೆ ಅದು ನಾನೇ, ಆತನೇ ಸದ್ಗತಿ. ಸದ್ಗತಿ ಅಂದ್ರೆ ಹಾಗೆ ಸದ್ಗತಿ, ದುರ್ಗತಿ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದರ ಗತಿ ಅದು ನಾನೇ ಆಗಿದ್ದೇನೆ. ತಪ್ಪು ಮಾಡಿದಾಗ ಅವನಿಗೆ ದುರ್ಗತಿ, ಅದಲ್ಲಿ ಬಿಟ್ಟು ಬರೀ ಆಸೆ ಆಕಾಂಕ್ಷೆಗಳಲ್ಲಿ ಏನು ಇಂದ್ರಿಯಗಳ ವಿಷಯ ಸುಖದಲ್ಲೇ ಬೆರೆತು ಸತ್ಯದ ಅರಿವು ಇಲ್ಲದೆ ಹೋದಾಗ ಏನಾಗ್ತಾನೆ, ಮತ್ತೆ ಅವನಿಗೆ ದುರ್ಗತಿ ಅನ್ನೋ ಹೊಂದ್ತಾನೆ. ಹೀಗೆ ಅವನಿಗೆ ದುರ್ಗತಿಯೋ ಸದ್ಗತಿಯೋ ಆ ಎಲ್ಲಾ ಗತಿಯ ಮೂಲ ನಾನೇ ಆಗಿದ್ದೇನೆ. ಎಲ್ಲಾ ಹೊಣೆಯನ್ನು ಹೊಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬರನ್ನು
ಅವರು ಒಳಿತು ಮಾಡ್ತಾ ಇದ್ದಾರೋ ಬೆಳಕು ಮಾಡ್ತಾ ಇದ್ದಾರೋ ಎಲ್ಲವನ್ನ ನೋಡ್ತಾ ಇದ್ದೇನೆ. ಹೇಗೆ ಅಂದ್ರೆ ಕಣ್ಣು ಪಿಣಿಕಿಸದೆ ನೋಡ್ತಾ ಇದ್ದೇನೆ. ಕಣ್ಣು ರೆಪ್ಪೆಯನ್ನು ಬಿಡ್ತಾ ಇಲ್ಲ. ನಾವು ಅದು ಪಣ 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 ಕಣ್ಣು ಬಿಡ್ತೀವಿ, ಆದ್ರೆ ದೇವರು ಕಣ್ಣು ರೆಪ್ಪೆಯನ್ನು ಕೂಡ ಬಿಡ್ತಾ ಇಲ್ಲ ಅಂತ, ಅಂದ್ರೆ ಬಡಿತಾ ಇಲ್ಲ ಅಂತ. ಹಾಗೆ ನಮ್ಮನ್ನ ನೋಡ್ತಾನೇ ಇದ್ದ. ಹೇಳ್ತಾನೆ, ಯಾಕೆ ನೀವು ನಮ್ಮ ಕಣ್ಣಿಗೆ ಕಾಣಲ್ಲ? ಯಾರು? ಅರ್ಜುನ. ಇದು ಇದರಲ್ಲೂ ಬರ್ತದೆ, ಇನ್ನು ಭಾಗವತ. ಯಾಕೆ ನೀನು ನಮ್ಮ ಕಣ್ಣಿಗೆ ಕಾಣಲ್ಲ? ಹಾಗೆ ದೇವರು ಹೇಳುವ ಉತ್ತರ ಏನು ಗೊತ್ತಾ? ಯಾರು ಹೇಳಿದ್ದು ನಾನು ಕಾಣಲ್ಲ ಅಂತ? ನಾನು ನಿನ್ನ ಎದುರಿಗೆ ನಿಂತಿದ್ದೇನೆ, ಆದ್ರೆ ನೀನು ನನ್ನ ನೋಡ್ತಾ ಇಲ್ಲ. ನಾನೇನ್ ಮಾಡ್ಲಿ? ನನ್ನ ನೋಡ್ತಾ ಇದ್ರೆ ನಾನೇನ್ ಮಾಡ್ಲಿ? ಅದು ಕಾಣ್ತಾ ಇಲ್ಲ ಅಂತ ನೀನು ನನ್ನ ನೋಡುವುದನ್ನ ನೋಡೋ ಪ್ರಯತ್ನ ಮಾಡಿಲ್ಲ. ನೀನ್ ನೋಡೇ ಇಲ್ಲ ನನ್ನ, ಆದ್ರೆ ನಾನು ಸದಾ ನಿನ್ನನ್ನ ನೋಡ್ತಾ ಇದ್ದೇನೆ. ಎಲ್ಲೋ ಅಲ್ಲ, ನಿನ್ನ ಎದುರಿಗೆ ನಿಂತು ನೋಡ್ತಾ ಇದ್ದೇನೆ, ಆದ್ರೆ ನೀನು ನನ್ನ ನೋಡ್ತಾ ಇಲ್ಲ. ನಾನೇನ್ ಮಾಡ್ಲಿ? ಅದು ನನ್ನ ತಪ್ಪ. ಅಂದ್ರೆ ನೀನು ಗುರುತಿಸ್ತಾ ಇಲ್ಲ. ಹಾಗಾಗಿ ದೇವರು ಎಲ್ಲೋ ವೈಕುಂಠದಲ್ಲಿ, ಎಲ್ಲೋ ಕೈಲಾಸದಲ್ಲಿ ಇಲ್ಲ, ನನ್ನೊಳಗೆ ಇದ್ದಾನೆ, ನಮ್ಮೊಳಗೆ ಇದ್ದಾನೆ, ನಮ್ಮ ಎದುರಿಗೆ ಇದ್ದಾನೆ. ಆದ್ರೆ ನಾವು ಹುಡುಕುವ ಪ್ರಯತ್ನ ಮಾಡಬೇಕು, ನೋಡುವ ಪ್ರಯತ್ನ ಮಾಡಬೇಕು. ಅದು ಹುಚ್ಚರಲ್ಲ, ಕಂಡಲ್ಲೆಲ್ಲ. ಅದಕ್ಕೆ ಹೇಳೋದು ದಾಸದಲ್ಲಿ ಬರ್ತಾರೆ, ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು ಅಂದ್ರೆ ಅದೇ ನಿಜವಾದ ಸ್ಥಿತಿ. ಹಾಗಾಗಿ ನಾವು ವಾಸ ಮಾಡುತ್ತಿರುವುದೇ ಭಗವಂತನ ಮನೆಯಲ್ಲಿ. ನೀವು ನೀವು ಏನೂ ಇಲ್ಲ, ಈ ಮನೆ ಇದು ನನ್ನ ಮನೆ ಅಂತ ಡಿಕ್ಲರೇಷನ್ ಕೊಡೋರು ಬರಲಿ, ಇದು ದೇವರ ಮನೆ ಅಂತ ನೀವು. ಆದ್ರೆ ನಮ್ಮ ಮನೆಯೊಳಗೆ ದೇವರಿಗೆ ಅಂತ ಒಂದು ಮನೆ ಕಟ್ಟಿಸಿರ್ತೀವಿ. ಅದ್ರ ಬದಲು ಇಡೀ ಮನೆಯನ್ನೇ ಇದು ದೇವರ ಮನೆ, ಆ ದೇವರ ಮನೆಯಲ್ಲಿ ನಾನಿದ್ದೇನೆ ಅನ್ನುವ ಕಲ್ಪನೆ ಬಂದೆ. ಅದೇ ಮನೆಯೇ ದೇವಸ್ಥಾನ ಆಗುತ್ತದೆ. ಪ್ರತಿಯೊಂದು ಮನೆ ರೂಮ್ ಎಲ್ಲ ದೇವ್ರ ಮನೆ ಅಂತ ಅನ್ನುವ ಮನಸ್ಥಿತಿ ಬಂದಿದೆ. ಆ ಸ್ವಾರ್ಥದಿಂದ ನಿಸ್ವಾರ್ಥ ಬಂತು ಅಂದ್ರೆ ನೋಡಿ, ದೇವರು ಅದನ್ನೇ ಬಯಸೋದು. ನೀನು ಬಾಂಡ್ ಪೇಪರ್ ಅಲ್ಲಿ ಬರೆದು ನೀನು ನನ್ನ ಹೆಸರಿಗೆ ಮಾಡು ಎಲ್ಲ ಅಂತ ಕೇಳ್ತಾ ಇಲ್ಲ. ಆ ಅರ್ಪಣೆ ಇರ್ಲಿಲ್ಲ, ನಾನು ಕೊಟ್ಟಿದ್ದೇನೆ, ನೀವು ಅರ್ಪಣೆ ಇರ್ಲಿ. ಆ ದೇವರಿಗೆ ಬೇಕಾಗಿರೋದು ಅದು ಮನಸ್ಥಿತಿ. ಹೀಗಾಗಿ ನಾವು ವಾಸ ಮಾಡ್ತಿರುವ ಈ ಬ್ರಹ್ಮಾಂಡವೇ ಒಂದು ದೇವರ ಮನೆ. ಆದ್ರೆ ನಾವೇನೋ ಒಂಚೂರು ದೇವ್ರು ಕೊಟ್ಟಾಗ ಇಷ್ಟು ದುಡ್ಡು ಕಾಸಲ್ಲಿ ಏನೋ ಒಂದು ಇಟಿಗೆ ಕಟ್ಟಿ ಒಂದು ಮನೆ ಕಟ್ಟಿಕೊಂಡು ದೊಡ್ಡ ಬೋರ್ಡ್ ಹಾಕಿಬಿಡ್ತೀವಿ. ಹಾ, ನಮ್ದು 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 ಅಂತ ಹೇಳಿ, ನಮ್ಮನೆ. ಈ ವಿಶ್ವ ಎಂಬ ಮನೆಯನ್ನ ನಿರ್ಮಿಸಿದವನು ಆತ, ಆದ್ರೆ ಅವನಿಗೆ ಅಹಂ ಇಲ್ಲ. ಅದರಲ್ಲಿ ನಮಗೆ ಆಶ್ರಯವನ್ನು ಕೊಟ್ಟು, ನಮಗೆ ಬದುಕನ್ನ ಕೊಟ್ಟು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿದವರು ಅದು ಬೇರೆ ಯಾರು ಅಲ್ಲ, ಅದೇ ನಾನೇ ಆಗಿದ್ದೇನೆ. ಅದಕ್ಕೆ ನನ್ನ ಹೆಸರು ನಿವಾಸಃ. ಆ ನಿವಾಸಃ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಎಲ್ಲರಿಗೂ ಆಸರೆ ಅದು ನಾನೇ ಆಗಿದ್ದೇನೆ. ಇಂತಹ ಭಗವಂತ ನಮಗೆ ಆಪತ್ಕಾಲದಲ್ಲಿ ರಕ್ಷಣೆ ಕೊಡುವ ಶರಣು, ಕೊಡುವವನು. ಆತ್ಮೀಯಗಳೇ, ಸುಹೃತ್ ಅಂದ್ರೆ ಆತ್ಮೀಯಗಳೇ. ಆತ್ಮೀಯ ಅಂದ್ರೆ ಅವನಷ್ಟು ಆತ್ಮೀಯ ಇನ್ನೊಬ್ಬ ಇಲ್ಲ. ಸುಹೃತ್ ಅಂದ್ರೆ ಅವನಷ್ಟು ಅಂತ ಅತ್ಯಂತ. ಗೆಳೆಯರಲ್ಲಿ ಎರಡು ವಿಧ ಇರ್ತಾರೆ, ಏನಂದ್ರೆ ಸಖ ಮತ್ತೆ ಸುಹೃತ್. ಸಖ ಅಂತಂದ್ರೆ ಒಡನಾಡಿ, ಯಾವಾಗ್ಲೂ ಜೊತೆಗಿರುವವ. ಸುಹೃತ್ ಅಂದ್ರೆ ಹಾಗಲ್ಲ, ದೂರದಲ್ಲಿ ಇರಲ್ಲ, ಅಂದ್ರೆ ದೂರದಲ್ಲೂ ಇರಲ್ಲ, ಹತ್ತಿರದಲ್ಲೂ ಇರೋಲ್ಲ, ಮತ್ತೆ ನಮ್ಮ ಹೃದಯದಲ್ಲಿ ಇರ್ತಾನೆ, ಹೃದಯವನ್ನು ಸ್ಪಂದಿಸುವವನಾಗಿರ್ತಾನೆ, ಚಿಂತಕನಾಗಿರ್ತಾನೆ. ಹಾಗೆ ಭಗವಂತ ನಮ್ಮ ಹೃತ್ಕಮಲ ಮಧ್ಯದಲ್ಲಿ ನಿವಾಸಿಯಾಗಿದ್ದಾನೆ. ಹೃತ್ಕಮಲ ಮಧ್ಯ ಏನು, ನಮ್ಮ ಅನಾಹತ ಚಕ್ರದಲ್ಲಿ. ಹೃತ್ಕಮಲ ಅಂದ್ರೆ ನಮ್ಮ ಅನಾಹತ ಚಕ್ರ. ಆ ಅನಾಹತ ಚಕ್ರದಲ್ಲಿ ಸದಾ ಮಲಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ, ನೀನು ನೋಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಿವಾಸಿಯಾಗಿರು ಆ ಸಖ, ಆ ನಮ್ಮ ಹೃದಯದ ಕೂಗಿಗೆ ಸದಾ ಸ್ಪಂದಿಸ್ತಾ ಇರ್ತಾನೆ. ಅವನ್ನೇ ಸುರುತ್ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಕೆಲವರು ಏನಂತ ಅಂತ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿ ವಿಷ್ಣು, ಸಂಹಾರ ಶಿವ, ಹೀಗೆಲ್ಲ ಕಲ್ಪನೆಗಳಿದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನೇ ಪ್ರಭವ, ಪ್ರಳಯ ಸ್ಥಾನಂ, ಅಂದ್ರೆ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಆ ಭಗವಂತ, ಅದು ನಾನೇ ಆಗಿದ್ದೇನೆ. ಸೃಷ್ಟಿಯ ಕೊನೆಯಲ್ಲಿ ಈ ಜಗತ್ತನ್ನ ನುಂಗಿ ಹಾಕ್ತೇನೆ, ಅದು ನಾನೇ ಆಗಿದ್ದೇನೆ. ಅಂದ್ರೆ ಎಲ್ಲ ರೂಪವು ನನ್ನದೇ. ಅರ್ಥ ಆಗುವ ಹಾಗೆ ಹೇಳೋದಾದ್ರೆ, ಒಬ್ಬ ಹೀರೋ ಇದ್ದಾನೆ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಪಾತ್ರ ಆಗ್ತದೆ. ಆದ್ರೆ ಅದು ಕೇವಲ ಎಲ್ಲ ಪಾತ್ರಗಳು, ಆದ್ರೆ ಆ ಎಲ್ಲವೂ ಪಾತ್ರಗಳು ಕೂಡ ಅವನು ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಅಂದ್ರೆ ಆ ವ್ಯಕ್ತಿಗಳು ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಒಂದು ಸಿನಿಮಾದಲ್ಲಿ ಪೊಲೀಸ್, ಇನ್ನೊಂದು ಸಿನಿಮಾದಲ್ಲಿ ಲಾಯರ್ ಪಾತ್ರ ಹಾಕ್ತಾನೆ, ಇನ್ನೊಂದು ಸಿನಿಮಾದಲ್ಲಿ ಕುರುಡನ್ ಪಾತ್ರ ನೂರು ಸಿನಿಮಾ ತೆಗೆದ್ರೆ 100 ಪಾರ್ಟ್ ಹಾಕ್ತಾನ ಅವನು. ಅಲ್ಲಿ 100 ವ್ಯಕ್ತಿಯಲ್ಲ, ಕಾಣಿಸುವ ರೂಪಗಳು, ವ್ಯಕ್ತಿತ್ವಗಳು, ಆ ಆ ಸಮಯ, ಆ ಸ್ಟೋರಿಗೆ ಅನುಗುಣವಾಗಿ
ಅದರಲ್ಲಿ ಅದನ್ನ ಅವನನ್ನು ಕ್ರಿಯೇಟ್ ಮಾಡಿರ್ತಾರೆ. ಆದರೆ ನಿಜ ಅದು ಎಲ್ಲದರ ಮೂಲ ಯಾರು? ಅದು ಒಬ್ಬನೇ ಆಗಿರ್ತಾನೆ. ಹಾಗೆ ಇಲ್ಲಿ ಶಿವ ಅಂದ್ರೆ ಬೇರೆ ಯಾರು ಅಲ್ಲ, ಆ ಬ್ರಹ್ಮ ಅಂದ್ರೆ ಬೇರೆ ಯಾರು ಅಲ್ಲ, ಆ ಇನ್ಯಾರು ನಾರಾಯಣ ಅಂದ್ರೆ ಆ ಎಲ್ಲದು ಆ ಕಾಲ ಸಮಯ ಆ ಅವಶ್ಯಕತೆಗೆ ಅನುಗುಣವಾಗಿ ದೇವರನ್ನ ಹಾಗೆ ಚಿತ್ರಿಸಿಕೊಂಡಿದ್ದಾನೆ ಹೊರತು ಆ ಅದು ಬಿಟ್ಟು ಅವನು ಬೇರೆ ಇವನ್ ಬೇರೆ ಅದಕ್ಕೆ ಹೇಳೋದು ನಾವು ಹೆಸರಿನ ಹಿಂದೆ ಹೋಗಬಾರದು, ರೂಪದ ಹಿಂದೆ ಹೋಗಬಾರದು. ಹಳೆಯ ಕಾಲದಲ್ಲಿ ಸಮಸ್ತ ಜೀವ ಜಾತವನ್ನು ಸೂಕ್ಷ್ಮ ಸ್ಥಿತಿಯಲ್ಲಿ ತನ್ನ ಉದರದಲ್ಲಿಟ್ಟು ಅಂದ್ರೆ ತನ್ನೊಳಗೆ ಲೀನವಾಗಿಸಿಕೊಂಡಿರ್ತಾನೆ. ಸಾಕುವವನು ಯಾರು? ಅದೇ ಭಗವಂತನಾಗಿದ್ದಾನೆ. ಆ ಸೂಕ್ಷ್ಮ ವಸ್ತು ಮತ್ತೆ ಚಿಗುರಿ ಅರಳಿ ಬೆಳೆದು ದೊಡ್ಡ ಹೆಮ್ಮರವಾಗಿ ಬೀಜ ಕ್ಷೇಪವಾಗುವವರೆಗೂ ಅಂದ್ರೆ ಹಣ್ಣಾಗಿ ಫಲ ಬಂದು ಮತ್ತೆ ಬೀಜ ಒಂದು ಕೊನೆಗೆ ಎಂದು ಅಳಿವಿಲ್ಲದ ಹಾಗೆ ಆಗುವ ಮಾಡುವವನು ಯಾರು? ಅದು ಭಗವಂತನೇ ಆಗಿದ್ದಾನೆ. ಹೀಗೆ ಜಗತ್ತಿನ ಸಮಸ್ತ ಕ್ರಿಯೆಯಲ್ಲಿ ನಾನಿದ್ದೇನೆ. ಅದು ಲೌಕಿಕ ಕ್ರಿಯೆ ಇರ್ಬೋದು, ಪ್ರಾಪಂಚಿಕ ಕ್ರಿಯೆ ಇರ್ಬೋದು, ಪಾರಲೌಕಿಕ ಚಿಂತನೆ ಇರ್ಬೋದು, ಅಥವಾ ಸಂಬಂಧಗಳಿರ್ಬೋದು, ಅನುಬಂಧಗಳಲ್ಲಿ ಇರಬಹುದು. ಎಲ್ಲದರ ಮೂಲ ಅದು ನಾನೇ ಆಗಿದ್ದೇನೆ. ಅದು ಆದ್ರೆ ಯಾವುದು ಎಲ್ಲವೂ ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ? ಅವರವರ ಪ್ರಾರಬ್ಧ ಕರ್ಮಕ್ಕೆ ಅವರದ್ದು ಏನೋ ಯೋಗ್ಯತೆ ಅರ್ಹತೆ ಏನಿರ್ತದೆ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಸೂರ್ಯನಲ್ಲಿ ನಾನು ಸನ್ನಿಹಿತನಾಗಿದ್ದೇನೆ. ಹೀಗೆ ಭೂಮಿಗೆ ಸೌರಶಕ್ತಿಯನ್ನು ಹರಿಸುತ್ತೆ. ಅದನ್ನೇ ಈಗ ಗಾಯತ್ರಿ ಅಂತ ಹೇಳಿದ್ವಲ್ಲ, ಗಾಯತ್ರಿ ಪ್ರತಿಪಾದ್ಯನಾಗಿ ಒಳಗೆ ಆ ಸೂರ್ಯನಿಗೆ ಕೊಡುವ ಶಕ್ತಿ ಯಾರು? ಅದು ನಾನೇ ಆಗಿದ್ದೇನೆ. ಗಾಯತ್ರಿ ಇರುತ್ತದೆ. ಹೀಗೆ ಬದುಕು ಕೊಟ್ಟ ಭಗವಂತ ಆ ಸೌರಶಕ್ತಿಯ ಮೂಲಕ ಇವತ್ತು ಶಕ್ತಿಯ ಮೂಲ ಇವತ್ತೆಲ್ಲ ಇಂತೆಲ್ಲ ಜೀವರಾಶಿಗಳು ಸಸ್ಯ ವರ್ಗ ಬೆಳೆದು ನಿಂತಿದೆ ಅಂತಂದ್ರೆ ನೀವು ಬೇಕಾದ್ರೆ ನೋಡಿ, ಒಂದು ಗಿಡ, ಒಂದು ಪಾಟಲ್ಲಿ ಒಂದು ಗಿಡ, ಹೊರಗಡೆ ಇರುವ ಒಂದು ಪಾಟಲ್ಲಿ ಇರೋ ಗಿಡ ನೋಡಿ, ಅದನ್ನು ನೀವು ಮನೆ ಒಳಗೆ ಕತ್ಲೆಯಲ್ಲಿ ತಂದಿದ್ದೀವಿ, ಅದು 2-3 ದಿನಕ್ಕೆ ಆ ಹಸಿರಿಲ್ಲ ಹಳದಿ ಆಗ್ಲಿಕ್ಕೆ ಶುರುವಾಗ್ತದೆ. ಸ್ವಲ್ಪ ದಿನಕ್ಕೆ ಅದು ಬಾಡಿ ಹೋಗ್ತದೆ. ಅಂದ್ರೆ ಅದಕ್ಕೆ ಸೂರ್ಯನ ಬೆಳಕು ಇಲ್ಲದೆ ಇದ್ರೆ ಅದು ಬೆಳಕಲ್ಲ. ನೀ ಬರೀ ನೀರಿಗೆ ಬರೀ ಮಣ್ಣಿಗೆ ಬೆಳೆಯಲ್ಲ, ಅದಕ್ಕೆ ಬೆಳಕು ಬೇಕು. ನೀವು ಮನೆಯಲ್ಲಿ ಯಾವ್ದಾದ್ರು ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ ಅಂತಂದ್ರೆ ಅದಕ್ಕೆ ಅರ್ಥ ಅದಕ್ಕೆ ಸರಿಯಾಗಿ ಬೆಳಕು ಬರ್ತಾ ಇಲ್ಲ ಅಂತ. ಅಂದ್ರೆ ನೀವು ಮನೆಯಲ್ಲಿ ಕಾಂಪೌಂಡ್ ಅಲ್ಲೋ ಸೈಡ್ ಅಲ್ಲೋ ಇಲ್ಲೆಲ್ಲ ಹಾಕಿರ್ತೀವಿ, ಅದಕ್ಕೆ ಸರಿಯಾಗಿ ಬೆಳಕು ಬಂದಿಲ್ಲ ಅಂದ್ರೆ ಅದು ನೋಡಿ ಹಸಿರಿಂದ ಹಳದಿ ಎಲೆ ಆಗ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಅಂದ್ರೆ ಪ್ರತಿಯೊಂದು ಸಸ್ಯ ಸಸ್ಯ ರಾಶಿ ಇರ್ಬೋದು, ಜೀವರಾಶಿ ಇರ್ಬೋದು, ಪಶು ಪಕ್ಷಿ ಪ್ರಾಣಿ ಇರ್ಬೋದು, ಕೆಲವು ನೋಡಿ ಈ ಊರಲ್ಲಿ ಕೆಲವರು ಏನಂತೀವಿ, ಈ ಪ್ರಾಣಿಗಳನ್ನೆಲ್ಲ ಮನೆಯಲ್ಲೇ 3 ಹೊತ್ತು ಕಟ್ಟಿ ಹಾಕಿದ್ರೆ ಏನಾಗ್ತದೆ? ಮನೆಯಲ್ಲೇ ಬೇಡ, ನೀವೇ ಕರೋನಾ ಟೈಮ್ ಅವಾಗೆಲ್ಲ ಒಂದು ಕಾಮಿಡಿ ಬರುತ್ತೆ, ಕರೋನಾ ಟೈಮಲ್ಲೂ ಬೆಳ್ಳಗಾಗ್ತದೆ ಯಾರಾದ್ರು ಅಂದ್ರೆ ಇನ್ ಜೀವನದಲ್ಲಿ ಯಾವತ್ತೂ ಬೆಳ್ಳಗಾಗಲ್ಲ ಯಾರು ಅಂತ ಗೊತ್ತಿರ್ತಾರಲ್ಲ ಅವರು. ಕರೋನಾ ಟೈಮಲ್ಲಿ ಲಾಕ್ ಡೌನ್ ಆಗಿತ್ತಲ್ಲ, ಅವಾಗ ಯಾರು ಹೊರಗೆ ಹೋಗ್ತಿರ್ಲಿಲ್ಲ, ಎಲ್ಲ ಒಳಗೆ ಬಿಸ್ಲಿಗೆ ಹೋಗಿಲ್ಲ ಅವಾಗ ಯಾರು. ಅವಾಗ ಅದೊಂದು ಕಾಮಿಡಿ ಟ್ರೆಂಡ್ ಇತ್ತು. ಈ ಲಾಕ್ ಡೌನ್ ಅಲ್ಲೂ ಕೂಡ ಯಾರಾದ್ರೂ ಕರ್ರಗಿದ್ದವರು ಬೆಳ್ಳಗಾಗಿಲ್ಲ ಅಂದ್ರೆ ಅವ್ರು ಮತ್ತೆ ಯಾವತ್ತೂ ಪ್ರಯತ್ನ ಮಾಡಕ್ ಹೋಗ್ಬಾರ್ದು, ಯಾಕೆಂದ್ರೆ ಯಾವತ್ತೂ ಬೆಳ್ಳಗಾಗಲ್ಲ ಅವರು. ಅಂದ್ರೆ ಆ ಅಂದ್ರೆ ಸೂರ್ಯನ ಬೆಳಕಿಗೆ ಹೋಗದೆ ಒಳಗೇ ಇದ್ದಾಗ ಮನುಷ್ಯ ತನ್ನ ಸ್ಕಿನ್ ಕೂಡ ಏನಾಗ್ತದೆ? ಬದಲಾವಣೆ ಹೊಂದಿಸ್ತದೆ. ಅಂದ್ರೆ ಆ ಸ್ಕಿನ್ನಿಗೂ ಕೂಡ ಏನ್ ಬೇಕು? ಸೂರ್ಯನ ಬೆಳಕು ಬೇಕು. ಇಲ್ಲ ಅಂದ್ರೆ ಏನಾಗ್ತದೆ? ಸ್ಕಿನ್ ಕ್ಯಾನ್ಸರ್ ಆಗ್ತದೆ. ಅದಕ್ಕೆ ಇವತ್ತು ಯುರೋಪಿಯನ್ ದೇಶಗಳಿಗೆ ನೋಡಿ, ಅಲ್ಲಿ ಈ ಬೆಳಕು, ಸೂರ್ಯನ ಬೆಳಕು ಬಹಳ ಕಡಿಮೆ ಇದೆ. ಏನು ಆ ಆರ್ಕಟಿಕ್ ದೇಶಗಳೇನಿದ್ದಾವೆ, ಏನೋ ಐಸ್ಲ್ಯಾಂಡ್ ಇರ್ಬೋದು, ನೆದರ್ಲ್ಯಾಂಡ್ ಇರ್ಬೋದು, ಗ್ರೀನ್ಲ್ಯಾಂಡ್ ಇರ್ಬೋದು, ಅಥವಾ ಇಂಗ್ಲೆಂಡ್, ಅಲ್ಲೆಲ್ಲ ಆ, ಬಹಳ ಮಬ್ಬಿರ್ತದೆ, ಬೆಳಕೇ ಇರೋಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಈ ಕಡೆ ಗೋಕರ್ಣನೋ ಈ ಕಡೆ ಮುರುಡೇಶ್ವರ ಬೀಚ್ಗಳಲ್ಲಿ ಬಂದು ಗೋವಾದಲ್ಲೋ ಸುಮ್ಮನೆ ಇದನ್ನ ಹಾಕೊಂಡು ಆ ಬಿಸಿಲು ಕಾಸ್ಲಿಕ್ಕೆ ಅಂತೇಳಿ ಮಲ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಕಾರಣ ಅವರಲ್ಲಿ ಬಿಸಿಲಿಲ್ಲ. ಅದೇ ಕಾರಣದಿಂದ ಅವರಲ್ಲಿ ಸ್ಕಿನ್ ಕ್ಯಾನ್ಸರ್ ಅನ್ನೋದು ಜಾಸ್ತಿ. ಅದಕ್ಕೋಸ್ಕರ ಇಲ್ಲಿ ಬಂದು ಬಿಸಿಲು ಕಾಸ್ತಾರೆ, ಚೆನ್ನಾಗಿದೆ ಬಿಸಿಲು ಅಂತ. ಅದು ನಾವು ನೋಡ್ತೀವಿ ಏನಾಗಿದೆ, ಅದು ಬರೀ ಚಡ್ಡಿ ಹಾಕೊಂಡು ಹಿಂಗ್ ಬಿದ್ದಾವಲ್ಲ ಅಂತೀವಿ. ಆದ್ರೆ ಅವರಿಗೆ ಅದು ಅವಶ್ಯಕತೆ ಇದೆ, ಅದಕ್ಕಾಗಿಯೇ ಬರ್ತಾರೋ ಬಿಸಿಲು ಕಾಸ್ಲಿ. ಅಂದ್ರೆ ನಮ್ಮ ಸ್ಕಿನ್ನಿಗೆ ನಮಗೂ ಕೂಡ ಆ ಸೌರಶಕ್ತಿಯೇ ಬೇಕಾಗಿದೆ. ಹಾಗೆ ಆ ಆ ಆ, ಇನ್ನು ಮಳೆ ಮಳೆ ಬರ್ತದೆ, ಕಾಲ ಕಾಲಕ್ಕೆ ಮಳೆ ಬರುವಂತೆ ಮಾಡುವವನು ಅದು ನಾನೇ ಆಗಿದ್ದೇನೆ. ಆ ಕಾಲದಲ್ಲಿ ಮಳೆ ಬಾರದಂತೆ ತಡೆಯುವವನು ಕೂಡ ಅದು ನಾನೇ ಆಗಿದ್ದೇನೆ. ಮಳೆ ಬರಬೇಕಾದಾಗ ಬಾರದೇ ಇರುವುದು ಕೂಡ, ಮಳೆ ಬರಬಾರದ ಸಮಯದಲ್ಲಿ ಬರುವುದು ಕೂಡ ಎಲ್ಲವೂ ನನ್ನ ವ್ಯಾಪಾರವೇ ಆಗಿದೆ. ಹಾಗಾಗಿ ಅದನ್ನು ನೋಡುವ ತಿಳುವಳಿಕೆ ಯಾರಿಗೆ? ಜ್ಞಾನಿಗಳಿಗಿರ್ತದೆ. ಹಾಗಾಗಿ ಭಗವಂತ ನಮ್ಮ ಬದುಕಿನಲ್ಲಿ ಉಸಿರನ್ನ ಕೊಟ್ಟು ಬದುಕಿಸುವ
ಅಮೃತಧಾರೆಯು ಅದು ಅವನೇ ಆಗಿದ್ದಾನೆ. ಆಯಸ್ಸು ಮುಗಿದಾಗ ಉಸಿರನ್ನ ನಿಲ್ಲಿಸಿ ಕರೆಸಿಕೊಳ್ಳುವವನು ಅದು ಅವನೇ ಆಗಿದ್ದಾನೆ. ಎಲ್ಲೋ ಯಾವುದೋ ಊರಲ್ಲಿದ್ದಲ್ಲ, ಮತ್ತೆ ನಮ್ಮೊಳಗೆ ಇದ್ದು ಕಣ್ಣಿಗೆ ಕಾಣುವ ಸತ್, ಕಣ್ಣಿಗೆ ಕಾಣದ ಅಸತ್. ಸತ್ ಅಂದ್ರೆ ಕಣ್ಣಿಗೆ ನಾವು ಗುರುತಿಸಬಹುದು, ಅಂದ್ರೆ ಸೂಕ್ಷ್ಮ ಅಲ್ಲ, ಫಿಸಿಕಲ್ ಫಾರ್ಮ್ ಅಲ್ಲಿ ಯಾವ್ದು ಇರ್ತದೆ ಅದೆಲ್ಲ ಸತ್ ಅಂತ, ಕಣ್ಣಿಗೆ ಕಾಣ್ತದೆ ಅಂತ. ಅಸತ್, ಅಸತ್ ಅಂದ್ರೆ ಗೊತ್ತಿಲ್ಲ ಸ್ವಾಮಿ ಏನೇನಿದೆ ಕಣ್ಣಿಗೆ ಕಾಣದೇ ಇರೋದು. ಆ ಆ ಎಲ್ಲ ಸಮಸ್ತ ಪ್ರಪಂಚವನ್ನ ನಿರ್ವಹಿಸುವ ಶಕ್ತಿ ಅದು ನಾನೇ ಆಗಿದ್ದೀನಿ ಅನುಸಂಧಾನಕ್ಕೆ. ಹೀಗೆ ಆ ಎಲ್ಲದರ ಮೂಲ ನಾನೇ ಅಪ್ಪ ಅಂತ ಹೇಳ್ತಾ, ಇನ್ನು ಆ ಏನು ಜ್ಞಾನಿಗಳ ಬಗ್ಗೆ ಭಕ್ತಿ ಅಂದ್ರೆ ಯಾರ್ಯಾರೆಲ್ಲ ಏನು ಸಾಧಕರಿದ್ದಾರೆ ಅವರ ಬಗ್ಗೆ ದೇವರು ಮುಂದೆ ಹೇಳ್ಕೊಂಡು ಹೋಗ್ತೀನಿ. ನಾಳೆ ದಿವಸ ಕಾಯಿನ ವಾಚ ಮನಸ್ಸಿನ ಬುದ್ಧಾತ್ಮನಾವ ಕೃತೆ ಸ್ವಭಾವತೆ ಸರ್ವಂ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಾದ್ರೂ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ಅದೇ ಈ ಕೆಲವರಲ್ಲಿ ಸರಿಯಾಗಿ ಇನ್ನು ಕೆಲವರಿಗೆ ಗುಡಾಕೇಶ ಅಂದ್ರೆ ಏನು ಅನ್ನೋದೇ ಸರಿಯಾಗಿ ಅರ್ಥ ಇಲ್ಲ. ಇಲ್ಲಿ ನಾವು ಮಾಡೋದಿಷ್ಟೇ ಏನು ಅಂತಂದ್ರೆ ನಿದ್ದೆ ಬದಲಾಗಿ ಧ್ಯಾನ, ಇಷ್ಟೇ ಕಾನ್ಸೆಪ್ಟ್. ನಿದ್ದೆಯನ್ನ ನಿದ್ದೆ ಮಾಡದೇ ಇರೋದೇ ಅಂತ ಅರ್ಥ ಅಲ್ಲ. ನಿದ್ದೆ ಮಾಡೋದ್ರ ಬದಲಾಗಿ ಧ್ಯಾನ ಮಾಡೋದು. ಯಾವುದೇ ಕಾರಣಕ್ಕೂ ನಿದ್ದೆಗೆ ಹೋಗೋದು, ಅದು ಹಗಲಾದ್ರೂ ಆಗಲಿ ರಾತ್ರಿನಾದ್ರೂ ನಿದ್ದೆ ಬಂತು ಅಂದ್ರೆ ಧ್ಯಾನ ಮಾಡೋದು. ಅದನ್ನ ನಾವು ಅಭ್ಯಾಸ ಮಾಡೋದು. ಅದನ್ನ ಅಭ್ಯಾಸ ಯಾವಾಗ ಆಗ್ತದೆ ಅದೇ ರೆಗ್ಯುಲರ್ ಆಗ್ತದೆ. ಆಯ್ತಲ್ಲ, ಅದನ್ನೇ ಗುಡಾಕೇಶ ಅನ್ನೋದು. ನನಗೆ ಆಗ್ತಾ ಇಲ್ಲ ಸ್ವಾಮಿ, ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿ. ಅದು ಬಿಟ್ಟು ಅದನ್ನ ಕಂಟ್ರೋಲ್ ಯಾಕೆ ಮಾಡಕ್ ಹೋಗ್ತಾ ಇದ್ದೀನಿ? ಇಲ್ಲಿ ನಾವು ಯಾರು ಹೇಳಿದ್ವಿ ಕಂಟ್ರೋಲ್ ಮಾಡಿ ಅಂತ? ಯಾರು ಹೇಳಿದ್ವಿ? ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೈಸರ್ಗಿಕವಾಗಿರುವುದನ್ನ ನೈಸರ್ಗಿಕವಾಗಿನೇ ಬಿಡಬೇಕು. ಅಲ್ಲಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದಾಗ್ಲೇನೆ ಎಡವಟ್ಟಾಗುತ್ತೆ. ಹ್ಮ್ ಅದಕ್ಕೆ ಹೇಳೋದು, ನಿದ್ದೆ ಬಂದ್ರೆ ಕುಂತಲೇ ನಿದ್ದೆ ಮಾಡಿ ಅಷ್ಟೇ, ಅದೇ ಯೋಗ ನಿದ್ರೆ. ಸಾಧನೆಯಲ್ಲಿ ಸಮಾಧಿ ಸಾಧನೆಯಲ್ಲಿ ಬಹಳ ಹಂತಗಳಿದೆ. ಅದು ಬೇಕಾದ್ರೆ ಅದನ್ನೇ ಒಂದು ದಿನ ಕ್ಲಾಸಲ್ಲಿ ಹೇಳ. ಸಮಾಧಿಲಿ ಯಾವ ಯಾವ ಹಂತದಲ್ಲಿ ನಡೀತದೆ ಒಳಗಡೆ, ಇದನ್ನೆಲ್ಲ ಹೇಳಿದ್ರೆ ಅರ್ಥ ಆಗುವಂಥದ್ದಲ್ಲ, ಅದನ್ನು ಅನುಭವಿಸ್ಬೇಕು. ಒಳಗಡೆ ನಾವು ಆ ಸ್ಥಿತಿಯನ್ನು ಹೊಂದಿದಾಗ ಅದು ಗೊತ್ತಾಗ್ತದೆ. ಹಾಗೆ ಕುತ್ಕೊಳ್ಬೇಕು ಆರಾಮ್ಸೆ. ಇಲ್ಲ ನನಗೆ ಬೆನ್ನು ಹೊಡಿತದೆ, ಸೊಂಟ ಹೊಡಿತದೆ, ಮತ್ತೆ ಅದನ್ನೇ ಕಾಯಾನುಪಾಸನ ಹೀಲಿಂಗ್ ಆಗ್ತಾ ಇರ್ತದೆ. ಇಲ್ಲೆಲ್ಲ ಬ್ಲಾಕೇಜ್ ಇರ್ತದೆ. ಅವಾಗ ಏನಾಗ್ತದೆ ಅದು, ಮತ್ತೆ ಹೋಗಿ ಮಲ್ಕೊಂಡ್ರೆ ಇರಲ್ಲಂತೆ. ಮತ್ತೆ ಬಂದು ಕುತ್ಕೊಂಡ್ರೆ ಸಾಕು ಸ್ವಾಮಿ ನನಗೆ ಶುರುವಾಗ್ತದೆ. ಅದು ಏನು ಕೈ ಎಳಿತ ಕಾಲು ಎಳಿತ, ಅದು ಏನು, ಅದು ನಿಜವಾಗ್ಲೂ ಅದು ಏನ್ ಆಗ್ತದೆ ಅನ್ನೋದೇ ಗೊತ್ತಾಗಂಗಿಲ್ಲ. ಅದು ಏನು ಶಕ್ತಿ ಇದ್ದಿದ್ದಾತ ಅಂತ ಹೇಳ್ತಾರೆ. ಹೌದು, ಮತ್ತೆ ನಂಗೆ ಆಗ್ತಾ ಇದೆ ಅಂತಂದ್ರೆ ಕೆಲಸ ಆಗ್ತಾ ಇದೆ ಅಂತ ಅರ್ಥ. ಧ್ಯಾನಕ್ಕೆ ಕೂತಾಗ ಹಂಗ ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ನಿಮ್ಮಲ್ಲಿ ಏನೋ ಮಿಸ್ಟೇಕ್ ಇದೆ, ಒಳಗಡೆ ಏನೋ ತೊಂದರೆ ಇದೆ. ಅದು ಹೀಲ್ ಆಗ್ತಾ ಇದೆ, ಒಳಗಡೆ ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಕುತ್ಕೋಬೇಕು. ನನಗೆ ಆಪರೇಷನ್ ಅಂದ್ರೆ ಭಯ, ನಾನು ಮಾಡಿಸ್ಕೊಳ್ಳಲ್ಲ, ಹೊಟ್ಟೆ ಕೊಯ್ಯೋದಂದ್ರೆ ಭಯ ಅಂತ ಇದ್ರೆ ಒಳಗೆ ಗೆಡ್ಡೆ ಇಟ್ಕೊಂಡು ಕುತ್ಕೋಬೇಕಾಗ್ತದೆ ಅಲ್ವಾ? ಅದಕ್ಕೆ ಏನ್ ಮಾಡೋಂಗಿಲ್ಲ, ಸ್ವಲ್ಪ ದಿವಸ ನೋವು ಆಗ್ತದೆ. ಅದಕ್ಕೆ ಆ ಟೈಮಲ್ಲಿ ಅನಸ್ತೇಷಿಯಾ ಕೊಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಅದು ಮಾಯವ್ರಿಗೆ ಸ್ವಲ್ಪ ಪೇನ್ ಇರ್ತದೆ, ಆಮೇಲೆ ಸರಿ ಹೋಗ್ತದೆ. ದೊಡ್ಡ ನೋವನ್ನು ಕಳ್ಕೊಳ್ಬೇಕಂದ್ರೆ ಸಣ್ಣ ನೋವನ್ನು ಅನುಭವಿಸ್ಬೇಕಾಗ್ತದೆ, ಅದು ಅನಿವಾರ್ಯ ಅದು. ಹಾಗಾಗಿ ಅಂತ ಟೈಮಲ್ಲಿ ಕುತ್ಕೊಳ್ಬೇಕು ನೀವು. ಹ್ಮ್. ಆಮೇಲೆ ಸಾಧನೆಯ ದಾರಿಯಲ್ಲಿ ವೇರಿಯೇಷನ್ ಆಗ್ತಾನೆ ಇರ್ತದೆ. ಕೆಲವೊಂದು ತಪ್ಪು ಸರಿಗಳು, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಸಂಘರ್ಷ ಅನ್ನೋದು ನಿರಂತರ ಇರ್ತದೆ. ಆದ್ರೆ ನಾವು ನಮ್ಮ ಧ್ಯೇಯ ಯಾವತ್ತು ಒಂದೇ ಕಡೆ ಇರಬೇಕು, ಆ ಕಡೆ ನಾವು ಹೋಗ್ತಾ ಇರ್ಬೇಕಷ್ಟೆ. ಹಂಗೆ ಸಾಧನೆಯ ಮಾರ್ಗದಲ್ಲಿ ನಮಗೆ ಕ್ಲಾರಿಟಿ ಇರಬೇಕು, ಸಿಕ್ಕಾಕೋಬಾರ್ದು, ಕನ್ಫ್ಯೂಷನ್ ಆಗ್ಬಾರ್ದು. ಆಯ್ತಾ? ಹಾಗೆ ಆಮೇಲೆ ಅದೇ ದೃಢ ನಿಶ್ಚಯ ಇರಬೇಕು, ಗಟ್ಟಿತನ ಇರಬೇಕು. ಇಲ್ಲ ಅಂತಂದ್ರೆ ಏನಿಲ್ಲ, 11 ಗಂಟೆ ಆಗೋದನ್ನೇ ಕಾಯ್ತಾ ಇರ್ತೀವಿ ಅಷ್ಟೇ. 12 ಗಂಟೆ ಆಗೋದನ್ನೇ ಕಾಯ್ತಾ ಇರ್ತೀವಿ. ನನ್ನ ಟೈಮ್ ಮುಗೀತಪ್ಪ ಅಷ್ಟೇ ನಂದು ಆಗೋದು. ಹಾಗಾಗ್ಬಾರ್ದು.
ಅದನ್ನು ನಾವು ಮೊದಲು ಆತ್ಮಸ್ಥಿತಿಯನ್ನ ರೂಢಿಸಿಕೊಳ್ಬೇಕು. ಆ ಆಮೇಲೆ ಎಲ್ಲವನ್ನ ಸಮಾಜವನ್ನು ನೋಡುವ ದೃಷ್ಟಿಕೋನವನ್ನ ಸರಿಯಾಗಿ ಬೆಳೆಸ್ಕೊಳ್ಬೇಕು. ಅದು ಒಂದೇ ದಿನ ಬರುವಂಥದ್ದಲ್ಲ. ಅಥವಾ ನಮ್ಮಲ್ಲಿ ದಿನದ 24 ಗಂಟೆಯಲ್ಲೂ ಆ ಜಾಗೃತಿ ನಮ್ಮಲ್ಲಿ ಇರಬೇಕು ಅಂತಾನೂ ಏನಿಲ್ಲ. ಆದ್ರೆ ನಾವು ಅದನ್ನ ಅಭ್ಯಾಸ ಮಾಡಬೇಕು. ಅಭ್ಯಾಸದಿಂದಲೇ ಬರ್ತದೆ ಹೊರತು ಅದು ಬಂದಾಗ ಬರ್ತದೆ ಅಂತ ನಾವು ಕುತ್ಕೊಂಡ್ರೆ ಅದು ಬರೋಲ್ಲ. ಅದಾಗಿ ಬರೋದಲ್ಲ, ನಾವಾಗಿ ಬರೆಸಿಕೊಳ್ಳೋದು. ಆಯ್ತಾ? ಹಾಗಾಗಿ ಅಭ್ಯಾಸ ಮಾಡಬೇಕು ಅದೇ ಇದನ್ನು. ಅದಕ್ಕೆ ಹೇಳಿದೆ, ನೀವು ಈ ಇಡೀ ಪುಸ್ತಕವನ್ನೇ ಹೆಂಗಪ್ಪ ಅಭ್ಯಾಸ ಮಾಡೋದು? ಅದಕ್ಕೆ ಹೇಳೋದು, ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ, ಒಂದು ಪ್ರಿನ್ಸಿಪಲ್. ಯಾಕೆಂದ್ರೆ ಹೌದು, ಬರೀ ಬಸವಣ್ಣನವರ ಒಂದು ವಚನ ಸರ್ ಇಡೀ ಬದುಕಿನಿಗೆ ಅವಧೂತನ ಹಾಕಿಬಿಡ್ತಾರೆ. ಏನಾದ್ರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರನ್ನು ಕಂಡು ಅಸೂಯೆ ಪಡಬೇಡ, ಇದಿರ ಹಳೆಯಲು ಬೇಡ. ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇಹವನ್ನು ನೋಡಿಸುವ ಪರಿ. ನೋಡಿ, ಏನಿಲ್ಲ ಇದ್ರು ಕಳಬೇಡ, ಕ್ರಿಯಕ್ಕೆ ಹೋಗ್ಬೇಡ. ಎಲ್ಲಾ ರೀತಿಯಿಂದಲೂ, ಬರೀ ಫಿಸಿಕಲ್ ಆಗಿರೋದು ಮಾತ್ರ ಅಲ್ಲ. ಹ? ಕಳಬೇಡ, ಕೊಲಬೇಡ, ಯಾರನ್ನು ನಿನ್ನ ಹೊಡೆದು ಬಡ್ದು ಹಿಂಸೆ ಮಾಡಿ, ಬರೀ ಮನುಷ್ಯರಲ್ಲ ಎಲ್ಲರನ್ನು, ಯಾರಿಗೂ ಬರೀ ಹೊಡೆದು ಬಡದು ಫಿಸಿಕಲಿ ಮಾತ್ರ ಅಲ್ಲ, ಮಾನಸಿಕವಾಗಿ ಬರೀ ಅಪಹಾಸ್ಯ ಮಾಡೋದು, ಕಿಂಡಲ್ ಮಾಡೋದು, ಅಪಪ್ರಚಾರ ಮಾಡೋದು, ಎಲ್ಲ ರೀತಿಯಿಂದಲೂ ನೀವು ಈಗ ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿಯೋ ದೈಹಿಕವಾಗಿಯೋ ನೋವು ಕೊಟ್ರಿ ಅಂದ್ರೆ ಅದು ಹಿಂಸೆಯೇ. ಕೊಲಬೇಡ ಅಂದ್ರೆ ಎಲ್ಲದೂ ಬಂತು, ಎಲ್ಲಾ ತರದ ಹಿಂಸೆಯೂ ಬಂತು. ಬರೀ ಜೀವ ತೆಗೆಯೋದು ಮಾತ್ರ ಕೊಲ್ಲೋದು ಅಂತ ಅರ್ಥ ಅಲ್ಲ. ಹ್ಮ್? ಕೊಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದ್ದದಿದ್ದಾಗೆ ಹೇಳೋದು ಸತ್ಯ ಅಲ್ಲ. ಇಲ್ಲದೆ ಇರೋದನ್ನ ಹೇಳಿ ನೀನು ಏನಾದ್ರೂ ಮಾಡ್ತೀವಲ್ಲ, ಅದು ಸುಳ್ಳಾಗ್ತದೆ, ಅದು ಸುಳ್ಳು ಅಂತ. ಅಂದ್ರೆ ನಾವು ಹೇಳುವ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀವಿ, ಒಳ್ಳೆಯ ಉದ್ದೇಶದಿಂದ ಹೇಳುವ ಪ್ರತಿಯೊಂದು ಮಾತು ಕೂಡ ಅದು ಸತ್ಯ. ಅದು ಬಿಟ್ಟು ಇದ್ದದಿದ್ದಾಗೆ ಹೇಳುವುದು ಸತ್ಯ ಅಲ್ಲ. ಆ ಆ, ಒಟ್ಟಿನಲ್ಲಿ ಹೇಳಿದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು. ಅದರಲ್ಲಿ ಯಾರಿಗೂ ತೊಂದರೆ ಆಗಬಾರದು ಅನ್ನೋದ್ರಿಂದ ಸಜ್ಜನರಿಗೆ, ಒಳ್ಳೆಯವರು ಅಂತ ಯಾರಿರ್ತಾರೆ ಅಥವಾ ಸ- ಅವರಿಗೆ ತೊಂದರೆ ಆಗ್ಬಾರ್ದು. ಹಾಗೆ ನಾವು ಯಾವುದೇ ಒಂದು ವಿಷಯವನ್ನ ವ್ಯಕ್ತಪಡಿಸುವುದಿಲ್ಲ, ಅದು ಸತ್ಯ ಅಲ್ವಾ? ಹಾಗೆ ಆ ನಾವು ಕೆಲವೊಮ್ಮೆ ಕೆಲವೊಂದನ್ನ ಸತ್ಯ ಹೇಳಿದ್ರೇನೆ ಏನಾಗ್ತದೆ, ಸಂಬಂಧಗಳು ಹಾಳಾಗ್ತದೆ, ದೊಡ್ಡ ಗಲಾಟೆ ಆಗೋ ಸಾಧ್ಯತೆ ಇರ್ತದೆ, ವೈಮನಸ್ಸುಗಳು ಬರುವ ಸಾಧ್ಯತೆ ಇರ್ತದೆ. ಆ ಭಾಗ್ಯಕ್ಕೆ ಅದನ್ನ ಹೇಳಿ ಏನ್ ಸಿಗ್ತದೆ? ಅದ್ ಹೆಂಗೆ ಸತ್ಯ ಆಗ್ಲಿಕ್ಕೆ ಆಗ್ತದೆ? ಸಂಬಂಧಗಳನ್ನ ಒಡಿತದೆ, ಹಾಳು ಮಾಡ್ತದೆ, ಇಡೀ ಸಮಾಜವನ್ನ ಇದ್ ಮಾಡ್ತದೆ ಅಂತ ಆದ್ರೆ ಅದು ಹೆಂಗೆ ಸತ್ಯ ಆಗ್ಲಿಕ್ಕೆ ಸಾಧ್ಯ? ಅದು ಸತ್ಯ ಅಲ್ಲ. ಇದು ಮಹಾಭಾರತದಲ್ಲಿ ಬರ್ತದೆ, ಸತ್ಯ ಅಂದ್ರೆ ಏನು, ಸುಳ್ಳು ಅಂದ್ರೆ ಏನು, ಹೇಗಿರ್ತದೆ ಸತ್ಯ ಅಂತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದರ ಹಳಿಯಲು ಬೇಡ. ಅದ್ ನಂಗೆ ಗೊತ್ತಿಲ್ಲ. ಆಮೇಲೆ ಇಲ್ಲೊಂದು ಅಸೂಯೆ ಪಡಬೇಡ. ಯಾರನ್ನು ನೋಡಿ ಅಸೂಯೆ ಪಡಬೇಡಪ್ಪ. ಇರೋರ್ನ ಕಂಡು ಇಲ್ಲದೆ ಇರೋರ್ನ ಕಂಡು, ನಿನ್ನಲ್ಲಿ ಏನಿಲ್ಲ, ದೇವ್ರು ನಿನ್ನಲ್ಲಿ ಏನ್ ಕೊಟ್ಟಿದ್ದಾನೆ ಅದನ್ನ ನೋಡಿ ಖುಷಿ ಪಡು. ಇನ್ನೊಬ್ರಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡು. ಹ್ಮ್? ಅದೇ ಅಂತರಂಗ ಶುದ್ಧಿ. ಎರಡೆರಡು ಮುಖದಲ್ಲಿ ಬದುಕಬೇಡ. ಈಗ ಒಳಗೋವರೆಗೂ ಒಂದೇ ಇರು. ನಿನ್ನನ್ನು ನೋಡಿದ್ರೆ ಗುರುತಿಸೋದು ಬಹಳ ಸುಲಭ ಇರಬೇಕು. ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ವರಿಸುವ ಪರಿ. ಅಂದ್ರೆ ದೇವರು ಅದನ್ನೇ ಬೇಕಾಗಿರೋದು. ಅಂದ್ರೆ ಸಾಧನೆ ಮೋಕ್ಷಕ್ಕೆ ಬೇಕಾಗಿರೋದು ಅದೇ. ಕೂಡಲ ಸಂಗಮ ದೇವ ಬಯಸ್ತಾ ಇರೋದು ಅಂತಂದ್ರೆ, ಕೂಡಲ ಸಂಗಮ ಅಂತ ಹೇಳ್ತಾ ಇರೋದಲ್ಲ, ಆ ದೇವರು ಬಯಸ್ತಾ ಇರೋದು ಅದನ್ನೇ ಅಂತ. ಅಂದ್ರೆ ನೀನು ಮೋಕ್ಷಕ್ಕೆ ಬೇಕಾಗಿರೋದು ಅದೇ ಅಂತ. ಹಂಗೆ ಇಷ್ಟೇ ಸಾಕು. ಆ ಅದು ಬಿಟ್ಟು ನೀವು, ನಾನು ಭಗವದ್ಗೀತೆ ಓದಿಲ್ಲ, ನಾನು ಪುಸ್ತಕಗಳನ್ನ, ಸ್ಪಿರಿಚುವಲ್ ಪುಸ್ತಕಗಳನ್ನೆಲ್ಲ ಅಷ್ಟೆಲ್ಲ ಓದಿಲ್ಲ, ನನಗೆ ಜ್ಞಾನ ಇಲ್ಲ, ಯಾಕೆ ಹೇಳೋದು? ಇಷ್ಟೇ ಸಾಕಲ್ಲ ಹೇಳಲಿಕ್ಕೆ. ಬರೀ ಶಿಶುನಾಳ ಶರೀಫರ ಒಂದು ಪದ್ಯ ಸಾಕು, ಕನಕದಾಸರ ಒಂದು ಪದ್ಯ ಸಾಕು, ಪುರಂದರದಾಸರ ಒಂದು ಪದ್ಯ ಸಾಕು, ಒಂದು ಪದ್ಯ ಬಿಡು. ಇದು ಬರ್ತದೆ ಏನೋ ಕನಕದಾಸ ಏನಂತಂದ್ರೆ, ಆ ಈಶ ನಿನ್ನ ಚರಣ ಭಜನೆ ಅಂತ ಹೇಳಿ ಅದು ಬರ್ತದೆ. ಹೇಳಿ ಹೇಳ, ಅದು ಒಂದು ಕಲ್ಕೊಳ್ಳಿ ಸಾಕು, ಏನು ಬೇಡ ಅದ್ರಲ್ಲಿ, ಎಲ್ಲವೇ ಇದೆ. ಹ್ಮ್ ಅದೊಂದು ಪದ್ಯ ಸಾಕು. ಮಹಾಜ್ಞಾನಿ ಹಾಗೆ ಬದುಕಲಿಕ್ಕೆ ಅದೊಂದೇ ಪದ್ಯ ಸಾಕು. ಹಾಗೆ ನಾವು ನಮ್ಮನ್ನ ನಾವು ತಯಾರಿ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು. ಆಗ ಖಂಡಿತ ನಮ್ಮಲ್ಲಿ ಬದಲಾವಣೆ ಬರ್ತದೆ. ಓಕೆ ಮಾಸ್ಟರ್ಸ್. ಎಲ್ಲರೂ ನಾವು ವಾಟರ್ ರೆಡಿ ಮಾಡ್ಕೊಳ್ಳಿ. ಆ, ಅದೇ ಎಲ್ಲರೂ ಬೆಳಿಗ್ಗೆವರೆಗೂ ಮಾಡಿ, ಧ್ಯಾನ ಮಾಡಿ. ಬೆಳಿಗ್ಗೆ ಎಲ್ಲ ಕರ್ಮ ಪ್ರಕ್ಷಾಳನೆಲ್ಲ ಇರ್ತದೆ, ಯಾರು ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಅವೇರ್ನೆಸ್ ಇಲ್ಲದೆ ಇರಲಿ, ಇಲ್ಲದೆ ಇರಲಿ, ಸುಮ್ಮನೆ ನಾವು ಕೂರೋದನ್ನ ಅಭ್ಯಾಸ ಮಾಡಬೇಕು.
ಕುತ್ಕೋಬೇಕು ಸುಮ್ಮನೆ. ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಅವೇರ್ನೆಸ್ ಟೈಮು ಜಾಸ್ತಿ ಬರ್ತಾ ಹೋಗ್ತದೆ. ಆಮೇಲೆ ಸ್ಟಾರ್ಟಿಂಗಲ್ಲೇ ನಾವು ಎಲ್ಲ ಆಗ್ಬೇಕು ಅಂದ್ರೆ ಆಗೋದಿಲ್ಲ. ಅದಕ್ಕೆ ಅದು ಆಗೋವರೆಗೂ ಅದಕ್ಕೆ ಹೇಳೋದು ಇದನ್ನೇ, ಅದಕ್ಕೆ ರಾಜಯೋಗ ಅಂತ ಹೇಳೋದು. ಇಲ್ಲಿ ಯಾವ್ದನ್ನ ಬಲವಂತ ಮಾಡೋದಿಲ್ಲ. ಯಾವಾಗ ಬರ್ತದ ಬರ್ಲಿ, ನನಗೆ ಅವೇರ್ನೆಸ್ ಬರ್ತಾ ಇಲ್ಲ, ಅವೇರ್ನೆಸ್ ಬರ್ತಾ ಬರ್ತದ ಒಂದಿನ. ಕಾಯ್ಬೇಕಲ್ಲ ಇವ್ರಿಗೆ. ಅಲ್ಲ ಇಷ್ಟು ದಿನ ಆಯ್ತು, ಮಂಗಲ ಆಯ್ತು, ಎರಡು ಮಂಗಲ ಆಯ್ತು, ನಮ್ದು ಇನ್ನೂ ಥರ್ಡ್ ಆಗಿಲ್ಲ. ಬರ್ತದೆ, ಅದಕ್ಕೂ ಟೈಮ್ ಬೇಕು. ಆ, ಅದನ್ನೇ ರಾಜಯೋಗ ಅಂತ. ರಾಜ ರಾಜನಾಯಕ ರಾಜಗ ನಿಮ್ಗೆ ಆರಾಮ ಬರುತ್ತೆ. ಹಠ ಹಠ ಯೋಗ ಅಲ್ಲ. ಹಠ ಯೋಗ ಅಂದ್ರೆ ಬಲವಂತವಾಗಿ ಬರ್ಬೇಕಂದ್ರೆ ಬರ್ಬೇಕಷ್ಟೇ, ಆಗ್ಬೇಕಂದ್ರೆ ಆಗ್ಬೇಕಷ್ಟೇ. ಹಾಗಾಗಿ ಇದು ಹಠ ಯೋಗ ಅಲ್ಲ, ರಾಜಯೋಗ. ರಾಜಯೋಗ ಅಂತಂದ್ರೆ ಸುಮ್ಮನೆ ಇರ್ಬೇಕು, ಸುಮ್ಮನೆ ಸಾಧನೆ ಮಾಡ್ತಾ ಹೋಗ್ಬೇಕು. ತನ್ನಷ್ಟು ತಾನೇ ಅದು ಯಾವಾಗ ಬರ್ಬೇಕೋ ಬರ್ತದೆ, ಯಾವಾಗ ಆಗ್ಬೇಕೋ ಆಗ್ತದೆ. ಫ್ರೀ ಬಿಟ್ಬಿಡು, ಫ್ರೀ ಹ್ಯಾಂಡ್. ಹಾಗಾಗಿ ಆ ಜಾಸ್ತಿ ನಾವು ಏನೇನೋ ಕಲ್ಪನೆಗಳನ್ನ ಇಟ್ಕೊಳಕ್ ಹೋಗ್ಬಾರ್ದು. ಈ ನನ್ನ ಅನುಭವದ ಪ್ರಕಾರ ಎಲ್ಲರಿಗೂ ಏನೇನು ಕಲಿಸ್ತಾ ಇರ್ತಾರೆ ಎಲ್ಲವೂ ಸಿಗ್ತದೆ, ಆದ್ರೆ ಕಾಲ ಅನ್ನೋದು ಪರಿಪಕ್ವ ಆಗ್ಬೇಕು. ಅಲ್ಲಿಯವರೆಗೂ ಯಾವುದೂ ಸಿಗೋಲ್ಲ. ಆ ಆಮೇಲೆ ಅವರವರ ಕರ್ಮ, ಎಲ್ಲರದ್ದು ಕರ್ಮ ಫಲ ಎಲ್ಲರಿಗೂ ಒಂದೇ ತರ ಇರೋದು. ಕೆಲವರಿಗೆ ಹೆಚ್ಚು ಕಡಿಮೆ ಇರ್ತದೆ. ನಾವು ಸುಮ್ಮನೆ ಮಾಡ್ತಾ ಹೋಗ್ಬೇಕಷ್ಟೆ. ಅದನ್ನೇ ದೇವರೇನು ಹೇಳಿದ, ಕರ್ಮ ನೇಮಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮ ಮಾಡ್ಲಿಕ್ಕೆ ಮಾತ್ರ ನೀನು ಅಧಿಕಾರಿ. ಕರ್ಮ ನೀನು ಮಾಡಬಹುದು, ಅದಕ್ಕೆ ನಿನ್ನ ಪಾಲಿಗೆ ನೀನು ಕರ್ಮ ಮಾಡ್ತಾ ಹೋಗು. ಉಳಿದುದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ, ಯಾಕೆಂದ್ರೆ ನಿನಗೆ ಅಧಿಕಾರ ಇಲ್ಲ. ಏನ್ ಬರ್ತದೋ ಅದನ್ನ ಸ್ವೀಕಾರ ಮಾಡೋದು ಮಾತ್ರ ನಿನ್ನ ಅಧಿಕಾರ. ಹ್ಮ್. ಸರಿ. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಇದು ಮಾಡೋಣ.